ಮಾಯಾ ಅನಾದಿನೋ ಏನು ಆದಿನೋ? ಅನಾದಿ ಅಂದ್ರೆ ಯಾವಾಗಲೂ ಇದ್ದದ್ದು. ಅನಾದಿ ಅಲ್ಲಿದು ಮಾಯಾ, ಇದು ತೋರಿಕೆ ಯಾವಾಗಲೂ ಇದ್ದದ್ದಲ್ಲ, ಮಧ್ಯಂತರದಲ್ಲಿ ತೋರಿದ್ದದು. ಅದಕ್ಕೆ ಆದಿ ಮಾಯಾ ಅಂದರು. ಅನಾದಿ ಮಾಯಾ ಅಂತ ಹೇಳ್ಯಾರ ಕೆಲವರು. ಅನಾದಿ ಅಲ್ಲ ಇದು, ಯಾವಾಗಲೂ ಇದ್ದದ್ದಲ್ಲ. ಇದನ್ನ ಯಾವಾಗಲೂ ಇದ್ದದ್ದ ಜರಾಗಿದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಿದ್ದಿಲ್ಲ. ಏನ್ ನಡಬರ್ಕ ತೋರೈತಿದು, ಆದಿ ಅಂತ್ಯ ಉಳುತ್ತದೆ. ಇದು ಅನಾದಿ ಅನಂತ ಅಲ್ಲ. ಅನಾದಿ ಅನಂತವಾದದ್ದ ನಿನ್ನ ಸ್ವರೂಪ. ಮತ್ತೆ ಎರಡೂ ಖರೆ ಇದ್ದಿದ್ರೆ ಯಾಕ್ರಿ ತೆಗೆದು ಹಾಕಕ್ಕಿದ್ದಿಲ್ಲ ಇದನ್ನ. ಇದು ಅನಾದಿ ಅನಂತ ಅಲ್ಲ, ಆದಿ ಅಂತ್ಯ ಉಳಿದದ್ದು. ಅದಕ್ಕೆ ಆದಿ ಮಾಯಾ ಅಂತ ಅಜ್ಜವರು ಅದ್ರ ಬಗ್ಗೆ ಒಮ್ಮೆ ಅನುಷ್ಠಾನದಿಂದ ಕೂತ್ಕೊಂಡವ್ರ. ಇದನ್ನ ಪ್ರಶ್ನೆ ಕೇಳಿದ್ರು ಅವರು. ನಮ್ಗೇನು ಗೊತ್ತಾಯ್ತು, ಸುಮ್ಮನೆ ಕುಂದಿರ್ತಿದ್ವಿ ನಾವು. ಏ ಅದು ಒಂದು ಇದನ್ನ ಬರೋದು, ಅಜ್ಜವ್ರು ಬರೋದು ಇದನ್ನ ಮಾಡಿದ್ರು. ಅದನ್ನ ಮಾಯಾ ಯಾವಾಗಲೂ ಇದ್ದದ್ದು ಅಲ್ಲ, ಇದು ಮಧ್ಯಂತರದಲ್ಲಿ ತೋರಿದ್ದು. ಆದಿ ಅಂತ್ಯ ಉಳಿದ್ದು. ಏ ಅದೊಂದು ಇದನ್ನ ಬರ್ಸಿ ಪ್ರಿಂಟ್ ಮಾಡಿದ್ರು ಅದನ್ನ ಅಜ್ಜವ್ರು. ಬುಕ್ನ ಆಗಿತ್ತಲ್ಲ, ಆದಿ ಆದಿ ಅನಾದಿ ಅನಂತ ಅಂತ. ಏನ್ ಅದಕ್ಕೆ ಈ ಆದಿ ಮಾಯಾರೂಪಿ ನಿದ್ರೆಯಲ್ಲಿ ಇದ್ದ ಜೀವ ಸ್ವರೂಪದ ಎಚ್ಚರಿಕೆಯನ್ನ ಮಾಡಿಕೊಂಡಾಗ ಈ ದುಃಖದಿಂದ ಬಿಡುಗಡೆಯನ್ನು ಹೊಂದ. ಅನಾದಿ ಮಾಯಾ ಸುಪ್ತ ಅಂತ ಬರ್ತದೆ ಶಂಕರಾಚಾರ್ಯ ಇದ್ರೊಳಗು. ಅದಕ್ಕೆ ಅಜ್ಜವರು ಓದು ಅನಾದಿ ಅಲ್ಲ, ಆದಿ ಅಂತ್ಯ ಉಳುತ್ತದೆ. ಅದರಲ್ಲಿ ಇದ್ದಂಥ ಜೀವ ತನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ತನ್ನ ದುಃಖದಿಂದ ಬಿಡುಗಡೆಯನ್ನು ಹೊಂತಾನಂತ ಬರ್ತದೆ. ಏನ್ ಅದಕ್ಕೆ ಯಾವಾಗಲೂ ಇದ್ದದ್ದಲ್ಲಿ ಮಧ್ಯಂತರದಲ್ಲಿ ತೋರಿದ್ದು. ಏನ್ ಮರಿಯೊಳಗಿದ ತೋರೈತಿ ಮಾಯಾ, ನಿನ್ನ ಮರೆತಾಗಿದ್ದು ತೋರೈತಿ. ಮರುವಿ ಯಾಕೆ ಬಂತು ಎಂತ ಬಂತು ಪ್ರಶ್ನೆ ಮಾಡಕ್ ಅದಕ್ಕೆ ಉತ್ತರನೇ ಇಲ್ಲ. ಯಾರಿಗೆ ಬಂದತಿ ಅಂತ ಉಲ್ಟಾ ಪ್ರಶ್ನೆ. ಮರುವಿ ಯಾರಿಗೆ? ನೀನು ಯಾರು? ನಿನ್ನಲ್ಲಿ ಏನೈತಿ? ಇಲ್ಲ ಇಲ್ಲ, ನಿನಗೆ ಮಾಯ ಅನ್ನೋದು ಇಲ್ಲ, ಇಲ್ಲ ಅಜ್ಞಾನ ಅನ್ನುವಂಥದ್ದು ನಿನಗೆ ಯಾವ ಕಾಲಕ್ಕೂ ಇಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಏನ್ ತೋರೈತಿದು. ಏನ್ ಗಾಯ ಯಾಕಾತು ಎಂತ ಆತು ಅಂತ ಪ್ರಶ್ನೆ ಮಾಡೋಕ್ಕಿಂತ ಗಾಯ ಮಾಸ್ಕೊಂಡು ಇರಾಕ್ ಬರ್ತೈತಿ. ಸುಮ್ಮನೆ ಇದ್ದು ಬಿಡು. ಎಂತ ಬಂತು ಯಾಕಾತು ಅಂತ ವಿನಾಕಾರಣ ತರ್ಕ ಮಾಡ್ಕೊಂತ ಕೂತು ಯಾಕೆ ಅದ್ರಾಗ ಒದ್ದಾಡ್ತಿದ್ದೀನಿ. ಆರಾಮಿರಾಕ್ ಬರ್ತೈತಿ, ಆರಾಮಿನ ಭಾವದಾಗ ಉಳ್ಕೊಂಬಿಡು. ಯಾಕೆ ಅದನ್ನ ತರ್ಕ ಮಾಡೋದು, ಇದನ್ನ ಮಾಡೋದು ನಿಜವನ್ನ ತಿಳಿದವ ತರ್ಕ ಮಾಡಕ್ ಹೋಗುದಿಲ್ಲ ಯಾರು ಕೂಡ. ಬರೀ ಆ ಸಮಸ್ಯೆ ಅದ ಬಗೆಹರಿದಿಲ್ಲ. ಆವ ಚದುರನ್ನು ವಿಧಿಸಿ ನುಡಿಲಾರ ಅಂದ. ಏನ್ ಯಾಕ ಎಂತು ಅಂತ ಪ್ರಶ್ನೆ ಏನ್ ಹೊಳ್ಕೊಂತ ಹೋಗುದ. ನಿಮ್ ಬಾಬಾರಿದ ಪ್ರಶ್ನೆ ಕೇಳಿದ್ರ ಅಜ್ಜಾರಿಗೆ, ಯಾಕೆ ಬಂತ್ರಿದು ಅಂತ. ಇದಾ ಯಾರಿಗೆ ಬಂದೈತಿ ಅಂತ ಕೇಳಿದ್ರ ಅಜ್ಜ. ಇದು ಉಂಡಾಡಿಗರ ಕೆಲಸ ಅಲ್ಲ, ಧೀರರ ಕೆಲಸ. ಖರೆ ನನ್ನ ಧೀರರ ಕೆಲಸ ಇದು. ಇದು ನ ಯಮಾತ್ಮ ಬಲಹೀನಶ್ಯ ಲಭ್ಯ ಅಂತ. ಹೇಳಿಗಳಿಗೆ ಬಲಹೀನರಿಗೆ ಸಾಧ್ಯ ಇಲ್ಲ. ಬಲಹೀನರು ಅಂದ್ರೆ ಯಾರು? ಇಂದ್ರಿಯ ವ್ಯಾಮೋಹಕ್ಕೆ ಬಿದ್ದವರೆಲ್ಲರೂ ಬಲಹೀನರನ್ನ. ಅದರಿಂದ ಯಾವ ಅದರಿಂದ ಹಿಡ್ತದ ಇಟ್ಕೊಂಡವ, ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡವ ಅವ ಧೀರ ಅಂತ. ಅವಾಗ ಕಶ್ಚಿದ್ದೀರ ಅಮೃತತ್ವ ನಿಶ್ಚಿನ್ ಆವೃತ್ತ ಚಕ್ಷು ಆತ್ಮನಮೈಕ್ಷತ್ ಅಂದ್ರು. ನಾವು ತನ್ನ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊತಾನೆ ಇದ್ದಕ್ಕಿದ್ದ ಧೀರರಾದಂಥವ್ರು. ನಾವು ಮಾತಾಡಕೊಳ್ಳೆ ಧೀರರದೇವಿ, ಬಿಟ್ಟು ಕೂಡಲೇ ನಾವು ಮತ್ತೆ ಹೆಂಗಾಕೇವಿ ಅದ್ರ ಆದಿನ ಹಾಕೊಂಡ್ಕೊಂಡಿರ್ತೀವಿ. ಹೊಳೆ ಅರ್ಬಟ್ ಮಾಡ್ತಾನೆ. ಹೊರಗೆಲ್ಲ ಮಂದಿಗೆಲ್ಲ, ಮನೆಗೆ ಹೆಂಡತಿಗೆ ಪಿಂಜಾರಕ್ಕನ ಹಾಗ್ರಿ.
ಒಳಗಡೆ ಸರ್ದಾರ, ಯಾಕ್ರಿ ಊರಿಗೆಲ್ಲ ಸರ್ದಾರ, ಮಣಿ ಹೆಂಡತಿಗೆ ಪಿಂಜಾರ ಅಂತ. ಸುಮ್ಮನೆ ಕುಂಡಿರ್ತಾನೆ, ಏನು ಅನ್ನಿಸ್ಕೊಂಡದ್ದೆಲ್ಲ ಕಾಯಕ ಅನ್ನೋಂಗಿಲ್ಲ. ಇಲ್ಲ ಮೂಕ್ಳ್ಯಾಗ ಊಟ ಬಿಡದ್ಲ ಅಂದ್ರೆ ಹೆಂಡತಿ ಅಂತಿದ್ರ ಅದು 3 ದಿನ ಊಟ ಬಿಡ್ದಾಳ ನೋಡಿ ಯಾಕೆ ಕುಂತಾನ ಅಪ್ಪನಂತ ಐ ಅಂತಾನಂತ. ಬಡಿಸ್ಕೊಂಡಿಲ್ಲ 3 ದಿನ ಊಟ ಅಂತಿದ್ರಂತ. ಶರೀರ ಗಟ್ಟಿದ್ದಾಗ ಮಾಡ್ಕೊಳ್ಳೋ ಕೆಲಸ ಇದೆ. ಅಗದಿ ಮುಗಿದ ಮ್ಯಾಗ ನಾವು ಮಾಡ್ಕೋತೇನೆ ಅಂದ್ರೆ ಆಗುದಿಲ್ಲ. ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳೋ ಕೆಲಸ ಇದೆ. ಏನು ವಯಸ್ಸು ಆದ್ಮ್ಯಾಗ ಮಾಡ್ಕೊಳ್ಳೋದು ಅಲ್ಲೇ. ಈಗ ಯಾಕೆ ಉಪಾಯ ನಿನಗಿದೆ? ತಮ್ಮ ಈಗ ಯಾಕೆ ನಿನಗಂತಿತ್ತ. ಬಸವಣ್ಣಮ್ಮ ಪಿಸಾಚಿಯಾಗಿ ಬಂದಿದ್ಲಕ್ಕೆ ನಾವು ಆ ಕೋಣ್ಯಾಗ ಓದ್ತಿದ್ದೀವಿ. ತಮ್ಮ ನಿನಗೇನು ಕಡಿಮೆ ಐತಿ? ಇದ್ಯಾಕೋ ಇಪ್ಪ ನಿನ್ ತಲೆಯಾಗ ನಾ ಒದರ್ಸಿದ್ಲಾಕ. ಯಾಕಂದ್ರೆ ಅಪ್ಪನ ಕರ್ಸ್ತಾರ ಅನ್ಕೂಲಿ ಹಂಗಾರ ನಾ ಎಲ್ಲಿ ಹೋಗ್ಲಿ, ಆ ತಮ್ಮನ ಓದಿಲ್ ಬರೋಗಂತ ಕಳ್ಸಿದ್ಲಾಕೆ. ಪರ್ನಿಪ್ಪ ಕೈ ಮುಗ್ತೇನಿ, ಕರ್ಕೊಂಡ್ಬರ್ಬೇಡ. ಗಂಗಮ್ಮನ ಮೈಯಾಗ ಬಂದಿದ್ಲಕ್ಕೆ ರಾತ್ರಿ 11-12 ಆಗೈತಿಪ್ಪ. ಅವಾಗ ಕರಿಯಾಕತ್ತಾಳ, ಬರೋದು ಯಪ್ಪ ನನ್ ಅಪ್ಪನ ಕರ್ಸ್ಬೇಡ, ಕೈ ಮುಗಿತೇನೆ. ಹಂಗಾರೆ ಅಲ್ಲೇ ಬಾರುವ, ನಮ್ಮ ಕೊಲೆದಾಗ ಅಲ್ಲೇ ಇರುವಂತೆ. ಎಲ್ಲಿ ಹೋಗ್ಲಿ ನಾ ಅಲ್ಲಿ ಇರುವಂತೆ ಭಾಷೆ ಹತ್ರ ಕೇಳ್ಕೊಂಡು ನಮ್ಮಪ್ಪ ನಾ ಅಲ್ಲೇ ನಡೆದ್ರೆ ಹೊಳ್ಳಿ ನೋಡಿಲ್ಲ. ನಮ್ಮ ತೋಟದಾಗ ಏನು ಅಲ್ಲಿ ನಮ್ದೊಂದು ಕೂತಿರ್ತೈತಿ, ಅದನ್ನ ಮಾರಿ ಇಲ್ಲಿ ನೋಡ್ಲ ಅಂತ. ರುದ್ರಪ್ಪ ಅದನ್ನ ಮಾರಿ ಇಲ್ಲಿ ನೋಡ್ಲ ಅಂದಾಗಿ. ಅವಾಗ ಹಂಗಾರೆ ನೋಡಂಗಾರ ಮತ್ತೆ ಇಂಥವೆಲ್ಲ ಮಾಡಿರಿ ಹೆಂಗವ ಇದು ಅಂತ. ಯಪ್ಪ ಕೈ ಮುಗಿತೇನೆ ತಮ್ಮ, ನಿನಗ್ಯಾಕೆ ಹುಚ್ಚ, ನಿನಗೇನು ಕಡಿಮೆ ಐತಿ, ನೀ ಬೇಕಾದ ಇಂಥ ಈ ವಯಸ್ಸಿನಾಗ ಯಾಕೆ ತಮ್ಮ ನಿನಗಂತ ಬುದ್ಧಿ ಹೇಳ್ತಿತ್ತು. ನನಗೆ ಬುದ್ಧಿ ಹೇಳ್ತಿತ್ತು. ನನಗೆ ಬಾಳೆ ಮಾಡ್ಕೊಂತ ಮನ್ಯಾಗ ಇರಬಾರ್ದು, ಇದೇ ಅದಕ್ಕೆ ಬೇಕಾಗಿತ್ತೆ ತಮ್ಮ ನಿನಗೆ. ಇಂಥದ್ದೆಲ್ಲ ತಿಳಿಯಾಗಿ ಈ ವಯಸ್ಸಿನಾಗ ಯಾಕಪ್ಪ ನಿನಗಂತ ನನಗೆ ಬುದ್ಧಿ ಹೇಳ್ತಿತ್ತು. ಮತ್ತು ಹಿಂದಗಡೆ ಯಾರ್ಯಾರು ಏನೇನು ಪಿಸಾಚಿಯಾಗಿ ಎಲ್ಲೆಲ್ಲಿ ಅದಾರ ಹೇಳಿನೋ ಅಂತ ಹೇಳಕ್ ಹೋಯ್ತಿಪ್ಪ. ಉಪ್ಪಸಿ ಯಾರ್ದೋ ಎಮ್ಮಿ ಮೇಯಾಗ ಉಪ್ಪಸಿ ಮಲ್ಲಪ್ಪ ಆಕಿ ಇವ್ರ ಎಮ್ಮಿ ಮೇಯಾಗ ನಾನು ನೋಡೋಕೆ ಬಡ್ಕೊಣ, ಎಮ್ಮಿ ಬಡ್ಕೊಣ ಅಂತ ಹೇಳ್ತಿತ್ತದ. ಎಲ್ಲ ಹೇಳಕೈತಿ ಸಾಕ್ಬಿಡಿನ. ಅದಕ್ಕೆ ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೋಬೇಕು ಇದನ್ನ ಕೆಲಸ. ತಡ ಮಾಡಕ್ ತಳುವುದೇ ಮಾಡ್ತದು ಅಂತ ತಡ ಮಾಡಕ್ ಹೋಗ್ಬೇಡ. ಮತ್ತೆ ಕೇಳಿ ಹೇಳಿ ಮತ್ತು ನೀ ನೋಡು ನಳ ಇನ್ನ ಮುಂದೆ ನೋಡು ನಳ. ನಾವು ಯಾಕ್ರಿ ಮಕ್ಕಳು ಮರಿಯಟ್ ಕೈಗೂಟ್ಗ ಕಾಲ್ಗೂಟ್ಗ ಬಂದಿಂದ ಅವ್ರ ಮದ್ವಿ ಪದವಿ ಮಾಡಿ ನೋಡು ನಳಪ ಇನ್ನ ನಮ್ದು ಹೊರೆ ಭಾಳ ಐತಂದ ಬರ್ತೇವ್ರಿ ನಾವು. ಮಕ್ಕಳು ಮರಿಯಟ್ ಕೈಗೂಟ್ಗ ಆ ಕೈಗೂಟ್ಗ ಕಾಲ್ಗೂಟ್ಗ ಬರುವಾಗ ನೀನು ಗೋಣ್ ಗುಟ್ಟು ಕುಂಡಿರ್ತೈತಿ ಹೋಗ. ಏನ್ ಮಾಡವ ಕೈಗೂಟ್ಗ ಕಾಲ್ಗೂಟ್ಗ ಅವು ಕುರ್ಗಳು ನಿಮ್ ಸಂಬಂಧ ನಮ್ಮ ಸಂಬಂಧ ಹುಟ್ಟ್ಯಾವ, ತಮ್ಮ ಕರ್ಮ ಕನ್ಸಾರ ಹುಟ್ಟ್ಯಾರ ಅವ್ರು. ಅವ್ರ ಕಾಳಜಿ ನಿನಗೆ ಅದಕ್ಕ, ಮಕ್ಕಳು ಮರಿ ಜನರ ಕಾಳಜಿ ನಿನಗೆ ಅದಕ್ಕ. ಪ್ರತಿಯೊಬ್ಬರು ತಮ್ಮ ನಿಂದಿರ್ತೈತಿ ಅಂತ ಹೇಳಿದೇನೆ. ನೀ ಸಾತ್ರ ನಡೀದಿಲ್ಲ ಅಂತ ಹೇಳಿದಿ. ಯಾಕ್ರಿ ಅಗದಿ ಮಸ್ತ್ ನಡೀತೈತಿ ಅಗದಿ. ನನ್ನಿಂದ ನಡೀತೈತೆ ಅಂತ ನೀ ತಿಳ್ಕೊಂಡಿದ್ದಿ. ಏನ್ ಯಾರಿಂದನೂ ಅದು ನಡೀದಿಲ್ಲ, ಅವ್ರವ್ರ ಕರ್ಮ ಕಣಸೋರಾಗಿ ನಡೀತೈತಿ. ಏನ್ ಎದ್ರ ಬಗ್ಗೆಯೂ ಚಿಂತೆ ಮಾಡಕ್ ಹೋಗ್ಬೇಡ, ಯಾರ ಬಗ್ಗೆಯೂ ಚಿಂತೆ ಮಾಡಕ್ ಹೋಗ್ಬೇಡ. ನಂದು ಹಿಂಗಾತಲ್ಲ ನನ್ನ ಬಾಳೆ, ಅವ್ರದ್ದು ಹೆಂಗ್ ನೋಡೋದಿನ, ಮಕ್ಕಳು ಸಣ್ಣ ಅದಾವು, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಏನ್ ಹೇಳ್ಯಾರಲ್ಲ ಶ್ರೀ ಶಿವಾನಂದ್ರ ಹೇಳಿದ, ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರು, ಚಿಂತಿಸಬಾರದು ಅಂತ. ಅವ್ರವ್ರ ಪ್ರಾರಬ್ಧ ಕರ್ಮ ಇರ್ತೈತಿ, ಹಂಗ ಹಾಕಿರ್ತೈತಿ. ಮೊದಲು ನಿನ್ನ ಕೆಲಸ ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ ಅಂತ ಅಜ್ಜವ್ರು ಹೇಳ್ಯಾರ. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವನ್ನು ತಿಳ್ಕೊಳ್ಳೋದು ಒಂದ ನಿನ್ನ ಕೆಲಸ ಹೊರತು ಈ ಜಗತ್ತಿನ ಆಗು ಹೂಗಳ ಬಗ್ಗೆ ನಿನಗೆ ಹಿರಿತನ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ತಿದ್ದಕ್ಕೆ ಬರೋದಿಲ್ಲ ಅದನ್ನ. ಬರಲುಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಅಹುದೆಂದುಡೆ ಪಿರಿದ ಸಾಹಸಿಗಳೆನಿಪ ರಾಮನಳ ಪಾಂಡವ ಅಳುಕಲೇಕೆ. ಎಂತೆಂಥ ಸಾಹಸಿಗಳು ಅವನು ತಿದ್ಕೊಳಕ್ ಬರ್ತಿತ್ತಿಲ್ಲ ಅವ್ರಿಗೆ. ಅಡವಿ ಯಾಕೆ ತಿರ್ಗಾಕತ್ತಿದ್ವು ಅವು. ಯಾಕ್ರಿ ಹರಿಶ್ಚಂದ್ರ ಸುಡುಗಾಡ್ಯಾಕ ಕಾಯ್ಕೆ. ಯಾಕ್ರಿ ವಿಧಿ ಮಾಡಿದ ಕರ್ಮ ವಿಧಿ ವಿಲಾಸ ಅಂತಿರಲ್ಲ.
ಹ್ಮ್ ಎಲ್ಲರನ್ನೂ ಅದು ಅವಶ್ಯಕತೆ ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಅನುಭವಿಸುತ್ತೀವಿ. ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ. ಎಷ್ಟು ಕಲ್ಪಗಳು ವರ್ಷಕ್ಕೆ ತೀರ್ಸಿದ್ರು ಅದನ್ನ ಉಂಡ ತೀರ್ಸ್ಬೇಕು. ಅದನ್ನ ಯಾರಿಗೂ ತಪ್ಪಿಸ್ಕೊಳಿಕ್ಕಾಗೋದು. ಜಟಿತ ಘಟೈತಿ ಗಿರಿಗೌರೇಶು, ಎಲ್ಲಿ ನೀ ಅಡಕೊಂಡ್ರು ನೀನು ಬಂದು ಘಟಿಸೇ ತೀರ್ತದೆ. ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ರಿ. ಏನಾಗೋದು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರ್ಲಿ ಅಂತ ಹೇಳ್ಯಾರಲ್ಲ. ಆನಂದಮಯವಾದಂತಹ ಇರುವಿನ ನೆನಪಿನಾಗ ಉಳಿದು ಬಿಡ, ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ನಿನ್ನ ವ್ಯಕ್ತಿ ಅಲ್ಲದನ್ನ ನೀನ ತಿಳ್ಕೊಂಡು ಬಾಧೆ ಪಡ್ತೀನಿ. ಏನು ಬೇಕಾದ ಬರಲಿ, ಅದು ಏನಾಗುದಿಲ್ಲ. ನಿನ್ನೊಳಗಾಗೈತಿ, ನೀ ಎಲ್ಲದ್ರೊಳಗಾಗೈತಿ. ಶರೀರದಾಗ ಆಗೈತಿ, ಮನಸ್ಸಿನಾಗ ಆಗೈತಿ. ಶರೀರನು ನೀನಲ್ಲ, ಮನಸ್ಸನ್ನು ನೀನಲ್ಲ. ಅವೆಲ್ಲ ನಿನ್ನ ಆಧಾರದ ಮೇಲೆ ತೋರ್ ಎಡಗ್ತಾವ. ಎಷ್ಟೋ ಶರೀರಗಳು ಬಂದು ಹೋಗ್ಯಾವ. ನೀ ಯಾವಾಗ್ಲೂ ಇರಾವ. ಅವ್ರು ಬಂದು ಹೋದು, ಅವ್ರು ಹೋದ್ರಿ ಅಂತ. ಹೋಗುದು ಯಾವುದು, ಬರುದು ಯಾವುದು, ನೀನಲ್ಲ. ಅದು ಆಗಂತುಕ ವಸ್ತು ನೀನಲ್ಲ. ಈ ಅಪ್ಪಾರು ಹೋದ್ರಿ ಅವ್ರು, ಯಾರು ಅವ್ರು? ಅಪ್ಪಾರು ಹೋದವ್ರು. ಹೋಗವನು ನೀನಲ್ಲ, ಬರೋವನು ನೀನಲ್ಲ. ಬಂದು ಹೋಗುವಂತ ವಸ್ತು ನೀನಲ್ಲ ಅಂತ. ಇದು ಮಾಯಾ, ಹೌದಲ್ಲ? ತೋರಿಕೆ ಒಳಗಿಂದ ಅದೆಲ್ಲ. ನಿನ್ನ ಇರುವಿಕೆ ಇದ್ದಕ್ಕಿದ್ದಂಗೆ ಐತೆ. ಅದು ಒಮ್ಮೆ ಅನುಭವ ಮಾಡಿ ನೋಡ್ಕೊಂಡು ಖಾತ್ರಿ ಮಾಡ್ಕೊ. ಎಂದು ಚಲನವಲನ ಆಗದೆ ಅಚಲವಾದದ್ದು. ಚಲನವಲನ ಆಗದೆ ಇದ್ದದ್ದು ಅದ ವಸ್ತು ನೀನದಿ ಅಂತ. ನಿನ್ನಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ಒಂದ ನಮೂನೆ ಐತಿ. ಇಂದು ಮುಂದು ಎಂದೂ ಬದಲಾಗದೆ ಒಂದ ರೂಪವಾಗಿರ್ತಕ್ಕಂಥ ವಸ್ತು ನೀನದಿ. ಅದರ ಕಡೆ ಲಕ್ಷ್ಯ ಕೊಡು, ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ. ನಿನ್ನ ಮರೆತು ಬಿಟ್ಟು ಅಜ್ಞಾನದಿಂದ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ನಿನಗೆ ಅಜ್ಞಾನ. ಅದಕ್ಕೆ ಆ ಜ್ಞಾನ, ಆ ಅರಿವನ್ನು ಮಾಡ್ಕೊ. ಆ ಅರಿವ ನೀನಂತ ತಿಳ್ಕೊ, ಅಂದ್ರೆ ದುಃಖರಹಿತ ಉಳಿತಿ. ಅರುವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಕರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ ನಿಜಗುಣಾರು ಹೇಳ್ಯಾರ, ಸ್ಪಷ್ಟ ಹೇಳ್ಯಾರ ಅವರು. ನೀ ಹೆಂಗದಿ ಹಂಗಿದ್ದು ಬಿಡಪ್ಪ. ನೀ ಅದನ್ನ ಬಿಟ್ಟಿ ಅಲ್ಲದನ್ನ ಬರೀ ಅರಿವೆ ನಿನ್ನ ತೆರನರಿಯೇ ಮುಕ್ತಿ ಹೌದು ನಿಜವಂತೆ ಅಂತ. ನೀ ಹೆಂಗದಿ ಹಂಗ ತಿಳ್ಕೊಂಡು ಇದ್ದು ಬಿಟ್ರೆ ನಿನಗೆ ಯಾವ ಗದ್ದನೂ ಇಲ್ಲ. ಇದಕ್ಕಿದ್ದಂಗಿದ್ರೆ ಇರುವುದಂದ್ರೆ ನಿನ್ನ ತೆರನರಿಯೇ. ನೀ ಹೆಂಗದಿ ಹಂಗಿದ್ರೆ ನೀ ಗದ್ಲಿಲ್ಲ. ನಿನಗೆ ಬಿಟ್ಟಿ ಏನ್ ಕಿನಾರ ಹಿಡ್ಕೊಂಡು ಕುಂತಿ. ಇಲ್ಲದನ್ನ ನಾನು ನಂದು ಅಂತ ತಿಳ್ಕೊಂಡು ಕುಂತಿಯಲ್ಲ. ನೀ ಹೆಂಗದಿ ಹಂಗ ನಿನ್ನ ಇರುವಿನ ಕಡೆ ಲಕ್ಕ ಕೊಡು. ಅಂದ್ರೆ ನೀ ಶಾನೆ ಹಾಕಿ ಆರಾಮಿರ್ತಿ. ಮೊದಲೇ ಕೆಲಸ ಮಾಡ್ಕೊ. ನೀ ಯಥಾರ್ಥ ಜ್ಞಾನ ಮಾಡ್ಕೊ. ನೀ ಯಾರದಿ ಅನ್ನುವಂಥ ಜ್ಞಾನ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೋದು ಒಂದ ನಮ್ಮ ಕೆಲಸ. ಬಾಕಿದೇವು ಹಂಗ್ಯಾಕಾತಿ ಹಿಂಗ್ಯಾಕಾತಿ ಅಂತ ಬರೀ ಇದ್ರಾಗ ಕಾಲ ಹರಣ ಮಾಡ, ಇದ್ರಾಗ ವೇಳೆ ಕಳೀತೀನಿ. ಸಾಧಕರಾದವರು, ಸಿದ್ಧರು ಶರೀರ ಭಾವವನ್ನು ಬಿಟ್ಟು ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ. ಶರೀರ ಭಾವ ಗಟ್ಟಿಯಾಗುವಂಗ ನಾವು ಪ್ರಯತ್ನ ಮಾಡ್ತಿರ್ತೇವೆ. ಇವನ್ನೆಲ್ಲ ಹುಟ್ಟು ಹಬ್ಬದ ಮಾಡೋದು ಮತ್ತು ಶರೀರ ಭಾವ ಗಟ್ಟಿ ಮಾಡ್ಕೊಳಕ್ ಆಗುದಿಲ್ಲ. ಇವನ್ನೆಲ್ಲ ಇನ್ನೇಮ್ಮೆ ಹುಟ್ಟಲಂಗ್ ಮಾಡ್ಕೊ. ಇನ್ನೇಮ್ಮೆ ಹುಟ್ಟಿಟ್ಟು ಬರೋಣ, ಹುಟ್ಟು ಹಬ್ಬ ಮಾಡವ. ಹೌದಿಲ್ಲ? ಹುಟ್ಟಿ ಬರಾಕ ಮಾಡೋದೇನು ಹುಟ್ಟು ಹಬ್ಬ. ಅದೊಂದು ಹುಚ್ಚು ಹಿಡ್ದು ಬಿಡತಿ. ಮೊದಲು ಇಷ್ಟು ಇದ್ದಿದ್ದಿಲ್ರಿ, ಇತ್ತಿದ್ದಾಗಂತ ಹೆಚ್ಚಾಗ್ಬಿಡ್ತೀವಿ ಅದು ಹುಟ್ಟು ಹಬ್ಬ ಮಾಡೋದು ಅಂತೇಳಿ. ಯಾರ ಜನ್ಮೋತ್ಸವ ಆಚಾರ ಅದ್ರ ಸಂಬಂಧ ಹೇಳಿದ್ದ. ಮಾರ್ಕಂಡೇ ಮಾಸ್ತರು ಅಪ್ಪ ನಿಮ್ಮ ಹುಟ್ಟು ಹಬ್ಬ ಮಾಡ್ಬೇಕಂತ, ಆಚರಣೆ ಮಾಡ್ಬೇಕಂತ ಮಾಡಿದ್ರು. ಯಾರು ಹುಟ್ಟಹಬ್ಬ ಮಾಡ್ತೇವೆ ಮಾಸ್ತರ ಅಂದ್ರೆ ಶರೀರದ ಹುಟ್ಟು ನನ್ನ ಹುಟ್ಟು ಅಲ್ಲ. ಅದು ಅಧ್ಯಾಸದಾಗ ತೋರಿದ್ದು. ಅದನ್ನ ಕಳ್ಕೊಳ್ಳೋ ಸಂಬಂಧ ನಾವು ಪ್ರಯತ್ನ ಮಾಡ್ಬೇಕಾಗಿತ್ತು. ಮತ್ತಟ್ಟು ಅದನ್ನ ಗಟ್ಟಿ ಮಾಡೋದು. ಅದಕ್ಕೆ ಅದನ್ನ ಬರ್ದಿದ್ರು. ಪತ್ರ ಬರ್ದಿದ್ರು ಅವ್ರು. ಪತ್ರ ಬರ್ದದ್ದು ಅದು. ಪತ್ರದಾಗ ಅಜ್ಜಾರಿಗೆ ಹಿಂಗೈತೆ ಅದು, ಅದನ್ನ ಹುಚ್ಚು ಬಿಡ ಅದನ್ನ ಮಾಸ್ತರ ಅಂತ. ಆ ಕಡೆ ಮಾಸ್ತರ್ ಪತ್ರ ಬರ್ದಿದ್ರು. ಯಾರು ಹುಟ್ಟಪ್ಪ
ಅಪ್ಪ ಅವರು ಒಂದೊಂದು ಕ್ಷಣ ಕೂಡ ವ್ಯರ್ಥ ಹಾಕಿದ್ದೆ. ಅವ್ರ ಸಂಪರ್ಕ ಭಾರಿ ಇದು ಬಂತ ನಮ್ಗೇನೋ ಹಿಂದಿನ ಒಂದು ಅದನ್ನು ಮರಿಲಾರ್ದಂಗ ಅವಂಥವು ಕೆಲವೊಂದು ಅಪ್ಪ ಅವ್ರ ಘಟನೆ ಅವ್ರ ಸಂಪರ್ಕದಾಗ ಏನ್ ಅಚ್ಚಳಿಯದೆ ಉಳಿದವು ಏನ್ ಆತ್ಮ ಸ್ವರೂಪವನ್ನು ತಿಳಿದಾಗಲೇ ಜನನ ಮರಣದಿಂದ ಬಿಡುಗಡೆ ಅಂತ ಅವ್ರು ಹೇಳ್ತಾರೆ. ನಾವು ಈ ಜಗತ್ತಿನ ವಸ್ತುಗಳನ್ನು ತಿಳುವಳಿಕೆ ಮಾಡ್ಕೊಂಡು ಆರಾಮ್ ಇರ್ಬೇಕಂತ ಹೊಂಟೇವಿ. ಮಾಡ್ಕೊಂಡಿ ಅಲ್ಲಿಗ ಭಾಳ ಶಾನ್ಯತನ ಪಡೆದೇನೆ ಅಂತಿ ಆರಾಮದಿಯ. ಜಗತ್ತಿನ ಬಗ್ಗೆ ಎಷ್ಟೇ ಜ್ಞಾನ ಪಡೆದೇನಂದ್ರು ಸುಧಾ ಆರಾಮದಿಯ ನೋಡ್ಕೊ. ನೆಮ್ಮದಿ ಐತೆ ನೀನು. ಯಾಕೆ ನಾವು ಸಂಕಟ ಪಡ್ತೇವೆ ಅನ್ನೋದನ್ನ ಯಾರು ವಿಚಾರ ಮಾಡಿರಿ? ಬರೇ ಜಗತ್ತಿನ ಸುದ್ದಿ ತಲೆಯ ತಗೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಮರಿ ಅದನ್ನ ಜಗತ್ತಿನ ಭಾವನೆಯನ್ನು ಮರೆತು ಬಿಡೋದು. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿಯಾದ ಅಂತ. ಜಗ ವಿಸರಲೆ ಸುಖ ವಿಸರಲೆ ಯೋಗಿನ ಬಣಲೆ ಅಂತ ಅಪ್ಪವ್ರ ಮೇಲೆ ಅಂತಿದ್ರು. ಅದನ್ನು ಏನ್ ಜಗತ್ತಿನ ಮ್ಯಾಗಿನ ಬಿಡೋದನಂತ. ಈ ಹುಚ್ಚು ಇದು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಮತ್ತವ ಅದನ್ನ ತೋರಿಸ್ತಾವ. ಆ ಇಂದ್ರಿಯಗಳ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಅದರಿಂದ ಕಡೆಗೆ ಹೋಗೋದು ಭಾಳ ಕಷ್ಟ ಇರ್ತದೆ. ಬಿದ್ದ ಇಲ್ಲಿ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗ ಬರ್ತೀನಿ ಅಂತ ಯಾರು ಎಬ್ಸಾವ್ ನಿನ್ಗೆ ಹೇಳಾವ್ರು ಯಾರು ನಿನ್ಗೆ? ಶರೀಫರು ಅದನ್ನ ಹೇಳ್ಯಾರ. ಅದಕ್ಕೆ ಅದು ವಿದ್ಯಾನ ಅಲ್ಲ. ಅದು ಅಥವಾ ನಮ್ಮ ಶಾಲೆ ಶತಮಾನೋತ್ಸವ ಸ್ಮರಣ ಸಂಚಿಕೆ ಇದ್ರ ಬಗ್ಗೆ ಆಶೀರ್ವಚನ ಬರಿ ಅಂತ ಕೇಳಿದಾಗ ಎದ್ರ ಬಗ್ಗೆ ನಮ್ಮ ಶಾಲೆ ಇದ್ರ ಬಗ್ಗೆ ಅಂತ ಕೇಳಿದ್ರು. ನಮ್ಮ ಮಡಿವಾಳ ಗುರುಗಳಿದ್ರು. ಗುರುಗಳು ಅದು ವಿದ್ಯಾನ ಅಲ್ಲ, ಅದು ಮುಂದುವರಿಲಿ ಅಂತ ನನ್ನ ಆಶೀರ್ವಚನ ಬರೆಯಕ್ಕೆ ನನ್ನ ಮನಸ್ಸಿಲ್ಲ. ಈ ಬ್ರಹ್ಮ ವಿದ್ಯೆಗೆ ಅನುಸಾರವಾಗಿ ನೀವು ವಿದ್ಯೆಯನ್ನು ಮುಂದುವರಿಸ್ರಿ ಅಂತ ವರೆಸ್ತೀರಿ ಅಂತ ಹೇಳಿ ನಾ ಆಶೀರ್ವಾದ ಮಾಡ್ತೇನೆ ಹೊರತು ಅದು ಮುಂದುವರಿಲಿ ಅಂತ ಹೇಳಿ ಆಶೀರ್ವಾದ ಮಾಡೋದು ನಾಲಾಯಕ ವಿದ್ಯೆ. ಅದು ನಿಮ್ಮ ವಿಶ್ವವಿದ್ಯಾಲಯ ಉಪಯೋಗ ಇಲ್ಲ, ನಿರುಪಯುಕ್ತ ಅದು. ಬರೀ ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಮಾಡೋ ವಿದ್ಯೆ ಅದು. ಅದೇನು ಮಾಡೋದು? ಏನು ಪಶು ಪಕ್ಷಿಗಳು ಮಾಡ್ಕೋತಾವ. ಅವೇನು ಶಾಲಿ ಕಾಲಿ ಕಲ್ತ ಹೊಟ್ಟಿ ತುಂಬ್ಕೋತಾವನ. ಸಂಕಟ ಕಳ್ಕೊಳ್ಳೋ ವಿದ್ಯೆ ಅಲ್ಲ ಅದು. ಜಗತ್ತಿನೊಳಗೆ ಯಾವ ಆತ್ಮವಿದ್ಯೆಯನ್ನು ಬಿಟ್ಟು ಉಳುಕಿದ ಯಾವ ವಿದ್ಯೆಗಳಿಂದ ನಿನ್ನ ದುಃಖ ಹೋಗುವುದಿಲ್ಲ. ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಇನ್ನುಂಟೆ ಅಂತ. ಪರಬ್ರಹ್ಮ ಅಂದ್ರೆ ನಿನ್ನ ಸ್ವರೂಪ. ಯಾವಾಗಲೂ ಇದ್ದ ವಸ್ತು ಏನೈತಲ್ಲ ಅದು ತಿಳುವಳಿಕೆ ಮಾಡ್ಕೊ. ಅದಕ್ಕಿಂತ ಶನೇತನ ಏನು ಶನೇತನ ಕಲ್ತೇನಂದ್ರೆ ಎಲ್ಲ ವ್ಯಾಪ್ತಿ ನಿದ್ದೆ ಮಠ ಅಷ್ಟ ನಿನ್ ಶನೇತನ. ಭಾಳ ಶೇನೆ ಅದನ್ರಿ ನಿದ್ದೆ ಮುಟ್ಟ ಅಷ್ಟ ರೀ ಅಂತ. ನಿದ್ದೆ ಹತ್ತಿದ ಮಾಡಿ ಶೇನೆತನ ಎಲ್ಲ ಇಲ್ಲ. ಇದು ಬುದ್ಧಿಗೆ ನಿಲುಕಲಾರದಂತಹದ್ದು ಈ ವಿದ್ಯೆ. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದಂತಹ ವಿದ್ಯೆ. ಅದಕ್ಕೆ ದುರ್ದರ್ಶನಂ ಗೂಢಂ ಮನೋಪ್ರವಿಷ್ಟಂ ಅಂತ ಹೇಳ್ಯಾರ. ಅದಕ್ಕೆ ಬಹಳ ಗೌಪ್ಯವಾದದ್ದು ಅದಂತ ಈ ವಿದ್ಯೆ. ಮತ್ತೆ ಮಾತಾಡೋದು ಮಾತಿನ ಜ್ಞಾನದಿಂದ ಬರೋದಿಲ್ಲ. ಇದು ಒಳಗೆ ನಾವು ಇದನ್ನ ಒಳಗಿನ ವ್ಯಾಮೋಹ ಎಲ್ಲ ತೆಗೆದು ಮನಸ್ಸಿನಿಂದೆಲ್ಲ ಖಾಲಿ ಮಾಡ. ಅವಾಗ ಈ ವಿದ್ಯೆ ನಿನ್ಗೆ ಹತ್ತೈತಿ. ತ್ಯಾಗದಿಂದ ಬರ್ತೈತಿ ಈ ವಿದ್ಯೆ. ನನಗದು ಇರಲಿ ಇದು ಇರಲಿ ಅಂತ ಬರೋದಿಲ್ಲ. ಜಗತ್ತಿನ ವಸ್ತುಗಳ ಅಪೇಕ್ಷೆಯನ್ನು ಪೂರ್ಣ ತ್ಯಾಗ ಮಾಡಿದಾಗ ಈ ಬ್ರಹ್ಮ ವಿದ್ಯೆ ನಿನಗೆ ಹತ್ತೈತಿ. ಎಳ್ಳಟ್ಟು ಇರಬಾರ್ದು, ಸ್ವಲ್ಪ ಉಳಿಯದಂತೆ. ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ ಕೃಷ್ಣ ಪರಮಾತ್ಮವು ಅದನ್ನ ಹೇಳಿ. ಮನುಷ್ಯನೊಳಗಿರ್ತಕ್ಕಂಥ ಎಲ್ಲ ಆಶೆಗಳ ಬಯಕೆಗಳೇನು ಯಾವುದನ್ನು ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ನಾವು ಸ್ಥಿತ ಪ್ರಜ್ಞ ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವ.
ಆ ಸ್ಥಿತ ಪ್ರಜ್ಞಾನ ಸ್ಥಿತಿ ಬರಬೇಕಾದ್ರೆ ಎಲ್ಲ ಕಾಮನೆಗಳು ಸ್ವಲ್ಪ ಉಳಿದಂತೆ ನಾಶ ಅವು. ಆ ನಾಶ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕನ ಜಾಗೃತ ಆಗ್ಬೇಕು ನೋಡ್ರಿ. ಬಾಕಿ ಏನ್ ಮಾಡಿದ್ರು ಬೇರೆ ದಾರಿ ಇಲ್ಲ, ಅದಕ್ಕೆ ಅನೇಕ ಮಾರ್ಗ ಇಲ್ಲ, ಅದಕ್ಕೆ ಒಂದೇ ಒಂದು. ಯಾವ ಅನಿತ್ಯ ಅದಾವ ಇವು ದುಃಖ ರೂಪಿ ಅದಾವ, ಅಹಿತ ಕೊಡ್ತಾವ, ಯಾರಿಗೂ ಸುಖ ಕೊಡೋದಿಲ್ಲ ಇವು ಅಂತ ತಿಳಿದು ಕೈ ಬಿಡು. ದೋಷ ಅದ ದೋಷಯುಕ್ತ ಅದಾವು, ಅವು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ವಿಷಯ ವಸ್ತುಗಳು ಯಾರಿಗೂ ಇಲ್ಲಿವರೆಗೂ ಸುಖ ಶಾಂತಿಯನ್ನು ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಅದರಿಂದ ಸುಖ ಹೊಂದಿದವ್ರನ್ನ ನಾವು ಇಲ್ಲಿವರೆಗೂ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ಜಗತ್ತಿನ ವಿಷಯ ವಸ್ತುಗಳು ಸಮೃದ್ಧಿ ಮಾಡಿಕೊಂಡು ಬಹಳ ಆರಾಮದೇವ್ ಅವ್ರನ್ನ ಕೇಳ್ರಿ ನೀವು, ಆರಾಮದ. ನೀನ್ ಏಟ್ ಸೌಕಾರಿಗೆ ನಿಂದ ಬ್ರಿಟಿಷ್ ಎಂಪರರ್ನಷ್ಟು ರಾಜ್ಯಾಧಿಪತಿ ಈ ಪೃಥ್ವಿಯೊಳಗೆ ಯಾರ್ದಿತ್ತ? ಯಾಕ್ರಿ? ಎಲ್ಲ ತಂದ ಅಧಿಕಾರ ನಡೀತಿತ್ತಲ್ಲಿ. ರಾಜಾರಾಣಿ ಸುಖ ಹೊಂದಿದ್ರು ನಾವು. ಎಲ್ಲಿ ಸಮಾಧಾನ ಇಲ್ಲೇ ಇಲ್ಲ. ಅದಕ್ಕೆ ಬ್ರಿಟಿಷ್ ರಾಣಿ ಒಬ್ಬಾಕಿ ಅದ್ರಾಗ ತನಗಿಂತ ಸುಂದರವಾದವ್ರನ್ನ ಯಾರು ಇರ್ತಾರ ಆಕಿನ್ ಹೊಟ್ಟಿ ಕಿಚ್ಚು ಪಡ್ತಿದ್ಲ, ಕರಿಸಿದಾಕೆ ಕೊಲಿಸ್ತಿದ್ಲಕ್ಕೆ. ಯಾರು ಇರಬಾರದು ನನ್ನಷ್ಟು ಚಂದ ಅಂತ. ಯಾರ ಹಂಗ ಚಂದ ಆಕಿಗೆ ನಾಟಿ ತಂದ್ರೆ ಆಕಿನ ಕರಿಸಿ ಮೋಸ ಮಾಡಿ ಕೊಲಿಸ್ತಿದ್ಲಂತ. ಇಂಥ ಕೆಟ್ಟ ಗುಣ ಏನ್ ಮಾಡ್ತೀರಿ ಮನುಷ್ಯ? ಹೊಟ್ಟಿ ಕಿಚ್ಚು ಹಂಗೆ ಇರ್ತೈತೆ ಅದು. ಏನ್ ಇನ್ನೊಬ್ಬರು ಇದನ್ನ ಕಂಡುಕೊಳ್ಳೆ ಮಾತ್ಸರಿ ಹೊಟ್ಟಿ ಕಿಚ್ಚು ಬಿಡ್ತೇನೆ. ಏನ್ ನೆಮ್ಮದಿಯಿಂದ ಇರಕಾಗೈತೆ? ಈ ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರೆ ನೆಮ್ಮದಿಯಿಂದ ಇರ್ತಿ ಹೇಳಿ? ನೆಮ್ಮದಿ ಕೊಡುವಂತ ವಸ್ತು ಯಾವೂ ಇಲ್ಲ ಈ ಜಗತ್ತು. ನಿನ್ನಿಂದಲೇ ನಿನಗೆ ನೆಮ್ಮದಿ ಹೊತ್ತು ಅನ್ಯ ವಸ್ತುಗಳ ಅವಲಂಬನೆ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಅವರು ಬಲ್ಲವರು ನೋಡಿ ಅದನ್ನ ಕೈ ಬಿಟ್ರು, ಸಿಗ್ಲಿಕ್ಕೆ ಬಿಟ್ಟಿಲ್ಲ. ಅವರು ಏನ್ ಕಡಿಮೆ ಇತ್ತು ಅವ್ರಿಗೆ? ಬುದ್ಧಿಗೇನು ಕಡಿಮೆ ಇತ್ತು? ಬರ್ತೃವರಿಗೇನು ಕಡಿಮೆ ಇತ್ತು? ಯಾಕ್ರಿ? ನಿಜಗುನಿಗೇನು ಕಡಿಮೆ ಇತ್ತು? ರಾಜ್ಯವನ್ನ ಕೈ ಬಿಟ್ರು ಅವರು. ಯಾಕೆ? ಅದ್ರಾಗ ಏನೂ ಇಲ್ಲ. ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ಅದಕ್ಕೆ ಅವನ್ನೆಲ್ಲ ಕೈ ಬಿಡು. ನಿನ್ನಲ್ಲೇ ಐತಿ, ಅವನು ಬಿಟ್ಟಾಗ ನಿನ್ನಲ್ಲೇ ಐತಿ ಅನ್ನೋದು ಅನುಭವ ಬರ್ತೈತೆ. ತ್ಯಾಗದಿಂದ ದೊರೆಯುವಂತ ಸುಖ ಮತ್ತೇನ್ ಮಾಡುವ? ಉಪದೇಶ ಮಾಡೋದ್ರಿಂದನೂ ದೊರೆಯುದಿಲ್ಲ. ಅದು ನ ಪ್ರವಚನೇನ ಲಭ್ಯ. ಬಹಳಷ್ಟು ಹೇಳುದು ಹೊಟ್ಟೆ ತುಂಬ್ಕೊಳಕ್ ಮಾಡ್ಬೋದು, ನೀನು ಹೇಳೋದು ಕೇಳುದು. ಯಾಕ್ರಿ? ಗಳಿಸಲೆಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಎಲ್ಲ ಬಿಟ್ಕಾರ ನಾನು ಶಾಸ್ತ್ರ ಹೇಳ್ಕೊಂತ ಚೀನಿ ನಡೀತೈತಿ ನೋಡು. ಹೊಕ್ಕೇನಂದ್ರು ಊರಿ ಅಂದ್ರ ಅಜ್ಜವ್ರ ರಾಜ ಮಹಾರಾಜರು ಹೋಗಿ ಜಗ್ಗಿಸಿ ಹೋಗ್ತೈತಿ. ಮತ್ತೆ ಹೇಳಕ್ ಹೋಗ್ಯೇನಂದ್ರು ಹೋಗಿ ಹೇಳ್ಕೊಂತ ಅಡ್ಡಾಡ ಊರಿ ಅಂದ್ರ ಅನುಭವ ತಗೋ ಅಂದ್ರ ಲಾಭ. ಏನ್ ಮಾತಿನ ಜ್ಞಾನ. ಅಹಂಕಾರ ಬಂದು ಬಿಡ್ತೈತಿ. ನನ್ನಂಗ ಯಾವ ಹೇಳಂಗಿಲ್ಲ. ಜನರು ಒಂದಿಟ್ಟು ಹೊಗಳಿದ ಕೂಡಲೇ ಅಹಂಕಾರ ಬಂದ ನರಕಕ್ಕೆ ಹೊಕ್ಕಿನಿ. ಮತ್ತೆ ಏನ್ ಬ್ಯಾಡ ನಮ್ಗೆ ಜನರು ಹೊಗಳಿಕೆ ತೆಗಳಿಕೆಗಳು ಎಂದೂ ಅದನ್ನ ಮನಸ್ಸಿನಾಗ ಸಹಿತ ಬಯಸ್ಬೇಡ. ಏನ್ ಆ ಸ್ಥಿತಿ ಹೊಗಳಿದ್ರೆ ಅದು ನಿನಗೆ ಅಜ್ಞಾನ ಹೋಗ್ತೈತೆ. ನೀನು ದುಃಖರಹಿತ ಆಗಿರಾಕ್ ಬರ್ತೈತಿ ಜನರು ಹೊಗಳಿಕೆಯಿಂದ. ಮಚ್ಚಿಲೆ ಹೊಡಿವಲ್ರು ಜಗತ್ತೆಲ್ಲ ಹೋಗೋದು. ತಗೊಂಡೇನ್ ಮಾಡೋದನ್ನು? ಜನರ ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ವರೇ. ಜನ ಮೆಚ್ಚಿ ನಡೆಕೊಂಡರೆ ಏನುಂಟು? ಲೋಕದಿ ಮನಕ್ಕಂಜಿ ನಡೆಯುವುದೇ ಚಂದ. ಮನಕ್ಕಂಜಿ ನಡೆಯುವುದು. ಜನಕ್ಕಂಜಿ ನಡೆದರೆ ಮನದಾನ ಕುರಿಸಿದ್ದ ಮರೆಯಾದನಲ್ಲ. ಇದ್ದ ಸಮಾಧಾನ ಕಳ್ಕೋತಿಯಲ್ಲ. ಅದಕ್ಕೆ ಜಗತ್ತು ಕಾಯ್ ಅಂತೆ ಗುಬಿಚ್ಚು ಅಂತೆ ಅವ್ರು ಹಂಗಂತಾರೆ ಇವಾಗ ತಗೊಂಡು ಏನ್ ಮಾಡಾವಂತಿದ್ರು? ನಿರಂಜನ ಪೂಳು ಜಾಡಿಸ್ಬಿಡ್ತಿದ್ರು ಅವನ್ನೆಲ್ಲ. ಅಂತ ತಗೊಂಡು ಏನ್ ಮಾಡವ? ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು ಬಲ್ಲವ್ರ ಕಡೆಯಿಂದ ಹೌದು ಅನ್ಸ್ಕೊ. ಹಂಗ ನಮ್ಮ ಆಚರಣೆ ಇರ್ಬೇಕು. ನಿಮ್ಮ ಆಚರಣೆ ಹೆಂಗಿರ್ಬೇಕು? ಬಲ್ಲವರು ಹೌದೌದು. ಏನ್ ಇವು ಅಜ್ಞಾನಿಗಳು ಮೂರ್ಖರ ಕಡೆಯಿಂದ ಹೌದು ಅನ್ಸ್ಬೋದು. ಜಗತ್ತೆಲ್ಲ ಮೂರ್ಖ ಜನರ ಸಮೂಹ, ಹೌದಿಲ್ಲ? ಅವ್ರ ಕಡೆಯಿಂದ ಹೌದು ಅನ್ಸ್ಬೋದು. ಅದಕ್ಕೆ ಬೇಕಾದಂತೆ ತಿಳಿದುಕೊಳ್ಳಲಿ, ಬೇಕಾದಂತೆ ಅನ್ಕೊಳ್ಳಿ. ಅದಕ್ಕೆ ಸ್ವಲ್ಪವೂ ಗಮನ ಕೊಡದಿರುವಂತ ಇದು ಅಜ್ಞಾನಿಗಳ ಜಗತ್ತು.
ಏನು ಹುಚ್ಚರ ಸಂತಿದೆ, ಜಗತ್ತೆಲ್ಲ ಹುಚ್ಚರ ಸಂತಿನ ಅಂತ. ಬಹಳಷ್ಟು ಜನ ಹುಚ್ಚರ ಮೇಳನ ಇದೆ, ಹೌದಿಲ್ಲ? ಭಾಳ ಮಂದಿ ಕುಡಿಯಾರ ಬಾವಿ ಎಲ್ಲ ಹುಚ್ಚರ ಸಂಖ್ಯೆನ ಭಾಳ ಮಂದಿ ಕೊಡ್ತಾರೆ. ಕುಂಭಮೇಳ ಕೂಡ ಎಲ್ಲ ಹುಚ್ಚರ ಸಂಖ್ಯೆನ ಅದು, ಹೌದಿಲ್ಲ? ಕೋಟಿಗಟ್ಲೆನ ಆ ಕೋಟಿಗಟ್ಲೆ ಕುಡ್ಯಾರಿಲ್ಲ ಅಲ್ಲಿ, ಎಷ್ಟು ಲಕ್ಷ ಕೋಟಿ ಕೂಡಿ ಏನ್ ಮಾಡೋದು? ಹುಚ್ಚರ ಶಾಂತಿ ಐತಂತೆ, ಅಷ್ಟು ಹುಚ್ಚರ ಸಂಖ್ಯೆ ಐತಂತೆ. ಕೂಡ್ಕೊಂಡು ಜ್ಞಾನಕ್ಕೈತೆ ವಿಶೇಷ ಸುಖ ಹೊಂದಬೇಕಂತ ಹೇಳಿ ಅಮೃತ ಕಡೋದು ಅವ್ರಂತೇಳಿ ರಾಕ್ಷಸರ ಹತ್ತಿರುತ್ತಂತ ಅಮೃತ. ಇವು ದೇವತೆಗಳಿಗೆ ಅದನ್ನ ತಾವು ಮಾಡ್ಕೋಬೇಕಂತ. ಏನು ವಿಂಧ್ಯ ಪರ್ವತನ ಯಾವ್ದಾನ ಅದನ್ನ ಸಮುದ್ರ ಹಾಕಿ ಕಡಿಬೇಕಂತ. ಮಂಥನ ಮಾಡಿದಾಗ ಅಮೃತ ಬರ್ತದಂತ. ಅದನ್ನ ಓದಿ ಅದನ್ನ ಮಾಡ್ಕೊಂತ ನಿನ್ನೊಳಗೆ ಐತೆ ಅದ, ಹೊರಗಿಲ್ಲ ಅದು ಅಮೃತ, ಹೌದಿಲ್ಲ? ನಿನ್ನೊಳಗಿದ್ದದ್ದನ್ನ ವಿಚಾರದಿಂದ ತೆಗೆದು ಹೋಗಿ ಅದನ್ನೆಲ್ಲ ವಿಷಯ ವಸ್ತುಗಳ ವ್ಯಾಮೋಹನ, ವಿಷಯ ದೋಷ ಏನು ಮಾಲಿನ್ಯವನ್ನ ತೆಗೆದು ಹಾಕಿದಾಗ ಅಲ್ಲಿ ಅಂತಃಕರಣ ಪರಿಶುದ್ಧಿ ಆಕೈತಿ. ಯಾವಾಗ ಅಮೃತ ಸಿಗ್ತೈತಿ ನಿನಗೆ, ಹೌದಿಲ್ಲ? ವಿಚಾರ ಮಂಥನ ಮಾಡ್ಬೇಕಾಗೈತಿ. ಅವಾಗ ಕುಡಿ ರಸ ಅಲ್ಲ, ಅಮೃತ ಅಂದ್ರೆ ಅದನ್ನು ಕುಡಿ ರಸ ಅಂತ ಮಾಡ್ಯಾರ. ಅಮೃತ ಅಂದ್ರೆ ನಾಶ ಆಗೋದು, ನಾಶ ಆಗ್ಲೇ ಇದ್ದಂತ ಸ್ಥಿತಿಗೆ ಅಮೃತ ಅಂತಾರೆ. ಅದೇನು ಮಜ್ಜಿಗೆ ಗಡಿಗೆ ಬೆಣ್ಣೆ ಅದು, ಮಜ್ಜಿಗೆ ಕಡದ್ ಬೆಣ್ಣೆ ತೆಗ್ದಂಗ ಕಡಿಯಾಕ ಹೋಗ್ಯಾನ ನಾವು. ಏನ್ ಅದನ್ನ ಕುಡಿಯೋ ರಸ ಅಲ್ಲ ಅದು. ಏನ್ ಅದರ ಅರ್ಥನ ಗೊತ್ತಿಲ್ಲ. ಅದು ಅಮೃತ ಅಂದ್ರೆ ನಾಶರಹಿತವಾದಂಥ ಇರು. ಏನ್ ಎಲ್ಲೋ ಅದನ್ನ ವಿಚಾರದಿಂದ ಆ ಸ್ಥಿತಿ ಅನ್ನುವಂಥ ನಾನು ನಾಶರಹಿತವಾದಂಥ ಇರುವ ನಾನು ಏನೂ ಆಗಿಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋತಾನೆ. ಎಲ್ಲರಲ್ಲಿ ಅದೈತಿ. ಏನ್ ನಾವೆಲ್ಲದನ್ನೆಲ್ಲ ಕೈ ಬಿಟ್ಟರೆ ಎಲ್ಲರೂ ಅಮೃತ ಸ್ವರೂಪಗಳದೇವು ಅನ್ನೋದು ಅನುಭವ ಬರ್ತದೆ. ಏನ್ ನೀ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ನಿನ್ನೊಳಗೆ ನೀನು ನೋಡ್ಕೋದ್ಬಿಟ್ಟು ಅನ್ಯದ್ರಾಗ ನೋಡಕ್ ಗೊತ್ತಿ. ಅಮೃತ ಬೇರೆ, ನಿನಗೆ ಅನ್ಯವಾಗಿಲ್ಲ. ಅದು ನಾಶರಹಿತವಾದಂಥ ಇರುವ ನೀನದಿಯು ಅಂತ, ಕೆಡ್ಲಾರ್ದಂಥ ವಸ್ತು ಅಂತ ಅಮೃತ. ಉಳ್ಕಿದೆಲ್ಲ ಕೆಟ್ಟ ಹೋಕ್ಕವು. ಏನ್ ಈ ಪಂಚಾಮೃತ ಅಂತೀಯಲ್ಲ, ಈ ಪಂಚಾಮೃತ ಆಕಳ ಹಾಲು, ಆಕಳ ತುಪ್ಪ, ಆಕಳ ಉಚ್ಚಿ, ಯಾಕ್ರಿ ಇವೆಲ್ಲ ಜೇನುತುಪ್ಪ ಕೂಡ ಅಮೃತ, ಇವನ್ನ ಪಂಚಾಮೃತ ಅಂತ ಮಾಡ್ತೀಯಲ್ಲ. 2 ದಿನ ಇಡಾವ್ ಹೆಂಗ್ ಹೊಲಸನಾರ ಚಲೋಕವು ಎಲ್ಲ ಕುಡಿಸಿ, ಯಾಕ್ರಿ ಕೆಟ್ಟು ಹೋಗುವಲ್ಲ. ಅದಕ್ಕೆ ಪಂಚಾಮೃತ ಅಂತಾರ. ಇವಕ್ಕೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಈ 5 ಲಕ್ಷಣಗಳಿಂದ ಕೂಡತಕ್ಕಂಥ ಇರುವಿನ ಸ್ಥಿತಿಯನ್ನ ಅದಕ್ಕೆ ಅಭಿಷೇಕ ಅಂದ್ರೆ ಅದರೊಳಗೆ ಮುಳುಗುದು, ಆ ಭಾವದೊಳಗೆ ನಾವು ಉಳ್ಕೋದು. ಪಂಚಾಮೃತ ಅಭಿಷೇಕ ಅಂತ ಏನ್ ಗೊತ್ತೈತಿ? ಏನ್ ಹೇಳಿ ಬಾಯಿ ತಗೊಂಡ್ಕೊಂಡ್ಬೇಕ? ಏನ್ ತಿಳಿಬೇಕು ನಿಮ್ಗೆ? 2 ಜನ್ಮಕ್ಕೆ ತಿಳಿಬೇಕ. ಬೆರಕಿ ಬುದ್ಧಿಯವ್ರು ಅದನ್ನ ಪಂಚಾಮೃತ ಅಭಿಷೇಕ ಅಂತ. ಏನ್ ಅದು ಶರೀರಕ್ಕೆ ಹಚ್ಕೋ, ಶರೀರದ ಕೆಲವು ಚರ್ಮ ರೋಗ ಇವು ಹೋಗ್ತಾವ ಅದಕ್ಕೆ, ಯಾಕ್ರಿ ಅದರಿಂದ ಬೇರೆ ರೂಪದಿಂದ ಅದು ಅಮೃತ ಅಲ್ಲ. ಏನ್ ಅದನ್ನ ಮಾಡ್ಕೊತ ಕೂಡುದ್ರಾಗ ಏನೈತಿ? ಶರೀರ ಅಭಿಷೇಕ ಮಾಡ್ಯಾರ, ನೀ ಅದ್ರಾಗ ಮನಸ್ಸು ಮುಣಗ್ಬೇಕಲ್ಲ ಅದ್ರಾಗ. ಯಾಕ್ರಿ ಸತ್ತು ಚಿತ್ತು ಆನಂದ ಪರಿಪೂರ್ಣವಾದಂಥ 5 ಲಕ್ಷಣಗಳಿಂದ ಕೂಡದಂಥ ನಿನ್ನ ಇರುವಿನಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದಕ್ಕೆ ಪಂಚಾಮೃತ ಅಭಿಷೇಕ. ಅಲ್ಲಿ ಅಭಿಷೇಕ ಅಂದ್ರೆ ಮುಳುಗುವಿಕೆ. ಏನ್ ಆ ಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದು, ಅಲ್ಲಿ ಮುಳುಗಿಸು. ಏನ್ ಅವಾಗ ನಿನಗೆ ಯಾವುದೋ ಬಾಧೆ ಇಲ್ಲ ಅನ್ನೋದು ಅನ್ಕೋಬಹುದು. ಎಷ್ಟೋ ಹೊರಗಿನ ಜಗತ್ತಿನ ವಸ್ತುಗಳನ್ನು ತಿಳುವಳಿಕೆ ಮಾಡಿಕೊಂಡ್ರು ಸುಧಾ ನಮಗೆ ಲಾಭ ಇಲ್ಲ. ಅದರೊಳಗೆ ಕಾಲಹರಣ ಮಾಡತ್ತ. ನಿಂದ ನೀ ಕಲಿಯಿದ್ದಕ್ಕೆ ಬಂಧನದ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಏನ್ ನಿಂದ ನೀ ಕಲಿಯೋ ಅಂದ್ರೆ ಶಾನೆ ಹಾಕಿ ನೀನು ಸಾಲಿ ಕಲ್ತೇನ್ ಮೇಡಮ್, ಸಾಲಿ ಕಲ್ತ ದಡ್ಡ ಆಗಿ ವಿರುದ್ಧ ಅನಿಸ್ತತೆ ಆಗ್ರಿ. ನಾವನಕ್ಕಂತ ಕುಡ್ರು ಪಾಳೆ ಬರ್ತದೆ ಅಂತಿದ್ರು ಜಾಬ್.
ಎಲ್ಲ ಹೆಣ್ಣು ಗಂಡು ಹಂಗ ಗುಡೇ ಅಂತಾವ. ಸಾಲಿ ಕಲ್ತ ಶಾನ್ಯಾರ ಆಕ್ಯಾರ. ಏನು ಮಾಡೋದು ಕಲ್ತ ಲೌಕಿಕ ವಿದ್ಯೆ ಅದು. ಅದನ್ನ ಕಲೀಲಿಕ್ಕೆ ನಿನಗೆ ಹೊಟ್ಟಿಗೇನು ಸಿಗುದಿಲ್ಲ ಅಂತೀವಿ. ಏನ್ ಭ್ರಮ ಆಗೈತಿ ನಿನಗದ. ಲೌಕಿಕ ವಿದ್ಯೆ ಕಲ್ತ ನಮಗಿದೆ. ಏನು ಬೇಕಷ್ಟ ವ್ಯವಹಾರಿಕ ಬರುತ್ತೆ, ಹೌದಿಲ್ಲ? ಹೆಚ್ಚಿಂದ ಅದನ್ನು ತಲೆ ಕೆಡಿಸ್ಬೋದು ಅವಶ್ಯ ಇಲ್ಲ. ಏನಾಗ್ಯಾರ ನೋಡ್ಕೋ, ಅದನ್ನ ಕಲ್ತವ್ರು ಏನಾಗ್ಯಾರ. ಅದಕ್ಕೆ ಏನೇನು ಆಗ್ಯಾರ ಹೇಳ್ಯಾರಲ್ಲ, ಇದ್ರಾಗ ಇತರರು ಬ್ಯಾರಿಸ್ಟರ್ಗಳಲ್ಲಿ, ಹೈಕೋರ್ಟ್ ಜಡ್ಜ್ಗಳಲ್ಲಿ, ಏನೇನೋ ಆಗ್ಲಿ ಜಗತ್ತಿನಾಗ ಎಲ್ಲರೂ ಅಜ್ಞಾನಿಗಳಂತ. ಅದಕ್ಕೆ ಸ್ವಲ್ಪ ಗಮನ ಕೊಡೋದೇನಂತ. ಆಯುಷ್ಯವೆಂಬ ಬಡ್ಡಿಗೆ ಕಾಲನ್ನು ಕೊಡ್ಲಿ ಪೆಟ್ಟು ಬೀಳ್ಲಿಕ್ಕೆ ಹತ್ತದ. ಏನ್ ಯಾವಾಗ ಹಾಕೊಂಡ್ ಬೀಳ್ತೈತೆ ಹೇಳಕ್ ಬರ್ತದೆ. ಹಾರ್ಟ್ ಬಡ್ಕೊಳಾಗ್ತೈತಿಲ್ಲ, ಅದಕ್ಕೆ ಕೊಡ್ಲಿ ಪೆಟ್ಟ, ಹೌದಿಲ್ಲ? ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಳಿಕ್ಕೆ ಹಾರ್ಟ್ ಎಲ್ಲಿ ಹೊಂಟತಿ, ಅದು ಹೆಂಗ್ ಬಡ್ಕೋತತಿ, ಹೆಂಗ ಸಮೀಪ ಮಾಡತತಿ ರುದ್ರ ಭೂಮಿ. ಮಶಾನಕ್ಕೆ ಬಡ್ಕೊಂತಂದ್ರೆ ಒಮ್ಮೆ ಹೋತಂದ್ರೆ ಕಟ್ ಅಂದ್ರೆ ಹೋದ್ ಸಮೀಪ 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 ಅಂತ. ಏನ್ ಕಡಿ ಕಡ್ತಕ್ಕ ಮುಗಿದು ಹೋಗ್ತದ. ನಿತ್ಯ ಅಂದ್ರೆ ಮುಗಿದು ಹೋಯ್ತು ನಮ್ಗೆ. ಯಾಕಡಿ ಹಾರ್ಟ್ ನಿತ್ಯ ಅಂದ್ರೆ ಇದು ಮುಗೀತು ಪಾಯ ಹೊರ ಇದನ್ನಂತ ಮುಗೀತಿದ್ರ ಕೆಲಸ ಅದ ಮುಗಿಯೋದೈತೆ ಅದ. ಏನ್ ಇದು ಹುಟ್ಟೈತಿ ಅಂದ್ಬಿಳಕ್ಕೆ ಇದಕ್ಕೆ ಐತಿ ಸಾವಂತಿ ಬೆಣ್ಣು ಹತ್ತೈತೆ ಅದು. ಏನ್ ಯಾವ ಹೊತ್ತನೇ ಬರ್ತತೆ ಹೇಳಿಕ್ ಬರ್ದಲ್ಲ, ಗೊತ್ತಾಗ್ಲಂಗ ಬಂದ. ಯಾಕ್ರಿ ಒಯ್ತಿದ್ದು ಆಡು ಕೋಳಿ ಪಿಳಿನ ಹದ್ದು ಕಾಲಾಗಿ ಇಟ್ಕೊಂಡು ಹೋದಂಗ ಯಾವ ಹೊತ್ನ್ಯಾಗ ಬಂದು ಬೀಳ್ತತಿ ಹೇಳಕ್ ಬರ್ದಲ್ಲ. ಮರಣ ಆಡ್ತಿರ್ತಾವ ಕೋಳಿ ಪಿಳಿ ಆಗದೆ, ಏನು ನಮ್ದು ಏನು ಇಲ್ಲ ಅಂದ್ಕೊಂಡ್ ಬಂದದ್ದು ಹದ್ದು ಕಾಲಾಗಿ ಇಟ್ಕೊಂಡು ಹೌದಿಲ್ಲ? ಮೃತ್ಯು ಯಾವ ಹೊತ್ನ್ಯಾಗ ಬರ್ತತಿ ಹೇಳಕ್ ಬರ್ದಿಲ್ಲ. ಏನ್ ಅದಕ್ಕೆ ದೌಡ್ ಇದನ್ನ ಕೆಲಸ ಮಾಡ್ಕೊಂಡ. ಏನ್ ಅದಕ್ಕೆ ಆಯುಷ್ಯವೆಂಬ ಬಡ್ಡಿಗೆ ಕಾಲನ್ನು ಕೊಡ್ಲಿ ಪೆಟ್ಟು ಬೀಳಿಕೆತ್ತದ. ನೀ ತೋರಿಕೆ ಒಳಗೆ ಏನು ಸಾಧಿಸಿದ್ರು ವ್ಯರ್ಥ ನೋಡಿತು. ಏನ್ ಅದನ್ನ ಮಾಡಿನೇ ಇದನ್ನ ಮಾಡಿ ಏನು ಉಳ್ದಾವ? ಯಾವ ಜನ್ಮದ ಗಂಟು ಹೋಗೋದಿಡಿ ಉಳ್ದಾವ್ರಿ? ಯಾವ ಜನ್ಮದ ಮಕ್ಕಳು ಮರಿ ಉಳ್ದಾವು? ಯಾವ ಜನ್ಮದ ಶರೀರ ಉಳ್ದೈತಿ ಹೇಳಿ? ಯಾವ ಜನ್ಮದ ನೀನು ಹೊಲ ಮನಿ ಉಳ್ದಾವು? ನಿನ್ನೂ ಆಗ್ಯದವನು, ಇವತ್ತು ಯಾರೋ ಆಗ್ಯಾವ. ಏನ್ ನಮ್ದ ಐತ್ರಿ ಅದು ಮೊದಲು ಅಂತ. ಈಗ ಯಾರ್ದಾಗೈತಿ? ನಾಳೆ ಯಾರ್ದಾಕೈತಿ? ಮತ್ತೆ ಮುಂದೆ ಯಾರ್ದಾಕೈತಿ? ಎಷ್ಟು ಮಂದಿ ಬಂದು ಹೋಗ್ಯಾರ್ರಿ ಇಲ್ಲಿ, ನಂದು ನಂದು ಅಂತ ಬಿಡ್ಕೊಂಡು. ಭೂಗೀತೆ ಅಂತ ಐತಿ, ಅದೆಲ್ಲ ನಗತೈತಿ. ಅದು ನೋಡಿ ಏನಪ್ಪ ಇವು ಎಷ್ಟು ಮಂದಿ ಬಂದು ನಂದಂತ ಮಾಡ್ಕೊಂಡು ಹೋಗ್ಯಾರ. ನಾ ಇರುವಂಗದೆ ಇದೀನಿ, ಹೌದಲ್ಲ? ಗೆರಿ ಕೊರಿತಾವ ಅದ್ರಾಗ ಮತ್ತೆ ನಾಂದಿದು ಅಂತ. ಇದಿಷ್ಟ ನಂದ ಅಂದ್ರೆ ಹತ್ತಿ ನೋಡ್ರಿ, ಸೀಮಿತ ಸಂಕುಚಿತ ವೃತ್ತಿ ಹೋಗ್ಲಿ. ಎಲ್ಲ ನಂದನ್ನ ಇಲ್ಲ, ಯಾವುದೂ ನಂದಲ್ಲ. ಎರಡು ಆಪ್ಷನ್ ಅದ ನೋಡಿ. ಯಾವುದೂ ನಂದಲ್ಲ ಇಲ್ಲ, ಎಲ್ಲ ನಂದಲ್ಲ. ಆ ವಿಶಾಲ ದೃಷ್ಟಿ ನಮಗೆ ಬರ್ಬೇಕು. ಎಲ್ಲವೂ ನನ್ನ ಯಾರು ಹೊರಗೆ ನಾವು ಎಲ್ಲವೂ ನನ್ನವರು ಅದಲ್ಲ. ಅದ ವಿಶ್ವ ಕೌಟುಂಬಿಕ ಜೀವನ ಅಂತ. ಹಂಗ ಸಾಗಿಸೋದು ಭಾಳ ಕಠಿಣ. ವಿಶ್ವ ಕೌಟುಂಬಿಕನಾಗಿ ಜೀವನ ಸಾಗಿಸೋದು ಭಾಳ ಕಠಿಣ. ಜಗವೆಂದುಡುಂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನೇ ಉತ್ತಮ ನೋಡ ಅಂತ. ಅಂತ ವಿಶಾಲ ದೃಷ್ಟಿ ಬ್ರಹ್ಮನಿಷ್ಠರಲ್ಲಿ ಇದು ಬರ್ತದೆ. ಬ್ರಹ್ಮಭಾವದಲ್ಲಿ ನಿಂತಾಗ ಎಲ್ಲವೂ ನನ್ನ ಸ್ವರೂಪ ಅನ್ನೋದು ನಿನಗೆ ಹೊಳಿತೈತಿ. ಎಲ್ಲರೂ ನಮ್ಮವರ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ. ಮಹಾಮನೆ ಅಂದ್ರೆ ಇದೆ, ವಿಶ್ವನ ಮಹಾಮನೆ ಅಂತ. ಮಹಾಮನೆ ಅಂದ್ರೆ ವಿಶ್ವದೊಳಗಿರ್ತಕ್ಕಂಥ ಎಲ್ಲಾ ಜೀವಿಗಳು ನಮ್ಮವರು, ಹೊರಗಿನವ್ರು ಯಾರು ಕೂಡ ನಾವು ವೈರತ್ವ, ಯಾರು ಕೂಡ ಮಿತ್ರತ್ವ, ಆರಣಗಣ್ಯರು. ಎಲ್ಲವೂ ನಂದಂದ್ರೆ ಹಿಂಗ ಇಲ್ಲ, ಯಾವುದೂ ನನ್ನದಲ್ಲ.
ನನ್ನ ಕಲ್ಪನಾದಾಗ ತೋರಿದ್ದಿದ್ದಲ್ಲ ಅಡಿಗೆ ಹೋಗುದು. ನಾನು ನನ್ನದು ಅಲ್ಲ, ನನ್ನ ಸ್ವರೂಪನ ಇದ್ದಕ್ಕಿದ್ದಂಗೆ ಇದ್ದದ್ದು ನನ್ನ ಸ್ವರೂಪ. ಇದು ಬದಲಾವಣೆ ಆಗುವುದು ನನ್ನ ಸ್ವರೂಪ ಅಲ್ಲ ಅಲ್ಲ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರ್ತೈತೆ, ಅದು ಇಲ್ಲದಂಗೆ ಆಗುದು ಅದು ನಾನಲ್ಲ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದ ನನ್ನ ಸ್ವರೂಪ. ಏನು ಅದ್ರ ಕಡೆ ಲಕ್ಷ್ಯ, ಆ ಜ್ಞಾನವನ್ನು ಮಾಡ್ಕೊ. ಏನ್ ಈ ತೋರಿಕೆ ಒಳಗೆ ಏನು ಸಾಧಿಸಿದ್ರು ಎಲ್ಲ ವ್ಯರ್ಥ. ಈ ಶರೀರ ದಶೆಯಿಂದ ಹೋದ್ರು ನೀವು ಇದನ್ನ ಸಾಧಿಸೋದು. ಬನಹಟ್ಟಿ ರುದ್ರಸ್ವಾಮಿಗಳು ಈ ಶರೀರ ದಶೆಯಿಂದ ಏನಾದ್ರು ಸಾಧಿಸಿದ್ರು ನಾವು ಉದಾಸೀನ ಆಗ್ಬಿಡ್ತಿದ್ರು. ಶರೀರ ಕಬರ್ ಸಾಯ್ತಿದ್ದಿದ್ರು ಅವ್ರು. ಕಿವಿ ಗಡ್ಡ್ಯಾಗ ತಗನಿ ಮನಿ ಮಾಡಿರ್ತಿದ್ವು ಅಂತ. ಕಿವಿ ಗಡ್ಡ್ಯಾಗ ತಗನಿ ಮನಿ ಮಾಡಿರ್ತಿದ್ವು ಅಂತ. ಅಷ್ಟು ಉದಾಸೀನ. ಅವ್ರ ಶಿಷ್ಯರು ಯಾರ ಅವ್ನು ಜಳಕ ಮಾಡಿಸುವಾಗ ತೆಗಿಯಕ್ ಬಾರ ಅವನೇ ಯಾಕೆ ತೆಗಿತಿದ್ ಬಿಡಪ್ಪ, ತಮ್ಮ ಆಹಾರ ತಾವು ತಗೋತಾವ ಅಂತ. ಆಕೈತೆ ನಮಗಿಷ್ಟ. ಆ ಬನಹಟ್ಟಿ ರುದ್ರಸ್ವಾಮಿಗಳು ಹಂಗಿದ್ರು ಅಂತ. ಇಡೀ ವಿಶ್ವದ ಭೋಗಾದಿಗಳನ್ನು ಪಡೆಯುವ ಸಾಮರ್ಥ್ಯ ಐತೆ ಅಂದ್ರೂ ನಿನಗೆ ಸಮಾಧಾನ ಐತೆ. ಎಲ್ಲದರಗೂ ಆಧಿಪತ್ಯ ಐತಿಪ್ಪ ನಿಮ್ದು. ಎಲ್ಲವೂ ನನ್ನದ ಅನ್ನೋದು. ನೀ ಹೇಳಿದಂಗ ಕೇಳೋಂಗ ಆಯ್ತು, ಆರಾಮ ಇರ್ತೀಯ ನೀ. ಜ್ಞಾನದ ಹೊರತಾಗಿ ಸಮಾಧಾನ ಶಾಂತಿ ಒಂದು ಯಾರಿಗೂ ಸಾಧ್ಯನೇ ಇಲ್ಲ. ಯಾವ ಜ್ಞಾನ? ನಿನ್ನ ಜ್ಞಾನ. ಮೊದಲ ಆ ಕೆಲಸ ಮಾಡ್ಕೊ. ನಿನ್ನನ್ನೇ ತಿಳಿಬೇಕಾತಂದ್ರೆ ಅದಕ್ಕೆ ವಿವೇಕನ ಬೇಕು. ವಿವೇಕ ನಮ್ಮಲ್ಲಿ ಜಾಗೃತ. ವಿವೇಕ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಗನ ಬೇಕು ನಮ್ಗೆ. ಯಾವ ಕರ್ಮದಿಂದನೂ ಅದು ಆಗುವುದಿಲ್ಲ, ಜ್ಞಾನ ಆಗುವುದಿಲ್ಲ. ಕರ್ಮದಿಂದ ಬಲೆ ಬಂದ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂತ. ಜ್ಞಾನದ ಹೊರತಾಗಿ ಸಮಾಧಾನ ಶಾಂತಿ ಇಲ್ಲ. ಈಗಿನ ಜನರಿಗೆ ಎಲ್ಲಿ ತಿಳಿಬೇಕ್ರಿ? ಈಗಿನ ಜನರೇಷನ್ಗೆಲ್ಲ ತಿಳಿದು ಬಹಳ ಕಠಿಣ. ಮತ್ತು ಅಜ್ಞಾನದಾಗ ಬಿದ್ದು ಹೊಳ್ಳೆಯಾಡ್ತಾವಿಲ್ಲ ಜಗತ್ತೆಲ್ಲ. ಅಜ್ಞಾನ ಆವರಿಸಿ ಬಿಟ್ಟತೆ. ಮೋಹದಾಗ ಬಿದ್ದು ಹೊಳ್ಳೆಯಾಡ್ತಾವೆ, ವಿಷಯದ ವ್ಯಾಮೋಹ. ಅದರಿಂದ ಕಡೆಕಾಗೋದು ಹೆಂಗಿನ? ಯಾರು ಸುಖದಿಂದ ಇರ್ಬೇಕಂತಾರ ಅವರು ತಮ್ಮ ಶೋಧನ ತಾವು ಮಾಡ್ಕೊಂಡ ಸುಖ ಹೊಂದಬೇಕು. ಆತ್ಮ ಸಂಶೋಧನದೊಳಗೆ ನಾವು ತೊಡಗಬೇಕು. ನಿಜವಾಗಿ ತಿಳಿದವ ಹೊರಗಿನ ವಸ್ತುಗಳ ಸಂಶೋಧನೆ ಮಾಡಕ್ ಜಗತ್ತಿನ ಏನು ಅದ್ರಾಗೈತಿ ಅಂದ್ರೆ ನೋಡಕ್ ಹೋಗೋಣ. ನಿನ್ನೊಳಗತ್ತ ನೋಡ್ಕೊ, ನಿನಗೆ ಬೇಕಾದದ್ದು ನಿನ್ನೊಳಗೈತಿ. ಸುಳ್ಳ ವೇಳೆ ಕಳಿತೀನಿ, ನೀನು ಅನ್ಯದ್ರಾಗ ಹುಡುಕಿ. ಎದ್ರ ಸಂಬಂಧ ಆರಾಮ ಇರ್ಬೇಕಂತ ಏನೇನೋ ಮಾಡಕ್ ಹೋಗಿ, ಅದ್ರಾಗಿಲ್ಲ ಇಲ್ಲ ನಿನ್ನೊಳಗೈತಿ. ಅದ ವೇಳೆ ನಿನ್ನೊಳಗೆ ಆತ್ಮ ಸಂಶೋಧನದ ತೊಡಗಿದ್ರೆ ದೇವ್ರ ಹಾಕಿದ್ದಿ. ಅದರಾಗಿನ ಒಂದು ಶತಾಂಶದಷ್ಟು ಪ್ರಯತ್ನ ಮಾಡಿದ್ರೆ, ವಿಷಯಗಳ ಹುಡುಕುವಷ್ಟು ಪ್ರಯತ್ನ ಅದ್ರಾಗಿನ 100ನೇ ಭಾಗ ಇದ್ರಾಗ ಪ್ರಯತ್ನ ಮಾಡಿದ್ರೆ ದೇವ್ರ ನೀನು ಅನ್ನೋದು ಗೊತ್ತಾಕಿತ್ತಲ್ಲ ನಿಮ್ಗೆ. ನೀ ಯಾರಿದೇನೋ ಹೊಳಿತಿತ್ತು. ಅದಕ್ಕೆ ಪ್ರಯತ್ನನೇ ಇಲ್ಲ ಇಲ್ರಿ ನಮ್ಗೆ. ಬರೇ ವಿಷಯ ಪ್ರಾಪ್ತಿಗಾಗಿ ಪ್ರಯತ್ನ. ಏನೆಲ್ಲ ಬರೀ ಅದ ಮುಂಜಾನೆ ಸಂಜೆ ಮಟ್ಟ ಬರೀ ಅದ ಗೆಂಕಿ ಹಾಕ್ಬೇಕು. ಏನ್ ಮಾಡ್ಬೇಕು ಜಗತ್ನಾಗ? ಏನ್ ಮಾಡೋದು? ತೆಗೆದೋಗ್ಯದಂತಿಲ್ಲ. ಜಗತ್ನಾಗ ಏನ್ ಮಾಡಕ್ ಹೋಗ್ಬೇಡ. ಏನು ಪ್ರಾಪ್ತಿ ಅದು ದುರ್ಕೃಷಗಳ ಸಂಬಂಧ ಯಾವ ಯೋಜನಾನು ಮಾಡಕ್ ಹೋಗ್ಬೇಡ. ನೀವು ಎಲ್ಲ ಮಣ್ಣು ಮಸಿ ಯೋಜನಾ ಅಂತಿದ್ರು ಅಜ್ಜವ್ರು. ಏನ್ ಮಾಡೋದು ತಗೊಂಡು? ಎಷ್ಟು ಮಂದಿ ಹುಟ್ಟಿಟ್ಟು ಬಂದು ಮಾಡಿ ಹೋಗ್ಯಾರ. ಇದ್ರ ಆರಾಮ ಅನ್ಬೇಕಂತ ಇದು ಹಂಗೆ ಲೆಕ್ಕ ಹಾಕ್ತೈತಿ. ನನ್ಗೆ ಎಷ್ಟು ಉಳಿದಿ ಬ್ಯಾಂಕ್ ಬ್ಯಾಲೆನ್ಸು, ಎಷ್ಟು ಇನ್ನ ಎಷ್ಟು ಮಾಡ್ಲಿ, ಯಾವ ಬ್ಯಾಂಕಿನಾಗ ಇಡ್ಲಿ, ಏನು ತಗೊಂಡು ಒಂದು ಮಾಡಿ. ಅದರಿಂದ ಅನರ್ಥಗಳ ಅಕ್ಕವ ಹೊರತು ಅದರಿಂದ ಏನು ಲಾಭ ನನಗೆ? ಧನವು ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿನ ಮುಗಿಲು, ನಡುವೆ ತನುವಿಗತಿ ಬಳಕೆ. ಪಿರಿದು ಧನವ ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುವುದಾಗಿ. ಮಾಡರುಚಿತವೇ ಮನುಜ, ಮಾಡರುಚಿತವೇ ಕೂಡಿ ಬಾಧೆ ಬಹಳವೆವುದ, ನೋಡಿ ದನದ ಲೋಭವಿದ. ಅದರಾಗ ಕಡುಲೋಭ
ತಿನ್ನಗಾಣದ ಉಣಗಾಣದ ಖರ್ಚು ಆಕೈತಿ ಅಂತ. ಯಾಕ್ರಿ? ತಿನ್ನಾಕ ಸಹಿತ ಶನೆತನ ಮಾಡ್ತೈತಿ. ಯಾಕ್ರಿ? ಈಗ ಖರ್ಚು ಆಕಪ್ಪ, ಎಲ್ಲಾರು ಪ್ರಸ್ತಾ ಇದ್ರು ಉಂಡು ಬರೋಣ ನಡಿ, ಹೋಗೋಣ. ಎಲ್ಲಾರು ಕಾರ್ಯಕ್ರಮ ಅದಾವನು ಹೋಗಿ ಅಲ್ಲೇ ಉಂಡು ಬರೋಣ ನಡಿ. ಹೌದಿಲ್ಲ? ಅಂತವ್ರು ಎಷ್ಟು ಮಂದಿ ಇಲ್ಲಿ ಈಗ? ಹಾ ಖರ್ಚಾಗೋಗಿಲ್ಲ. ಬಹಳ ಕಠಿಣ ಐತ್ರಿ ಇದನ್ನ. ಹೊರಗಿನ ಇದಕ್ಕೆ ಅತಿ ಬರೀ ಲೋಭ, ಕಡು ಲೋಭ. ದುಡ್ಡು ಅಲ್ಲೇ ಇತ್ತದ ಇತ್ತಲ್ಲೇ ಕೊಟ್ಟಲ್ಲಿ ಹಿಂದಗಡೆ ಹಿಂದಗಡೆ ಪಿಸಾಚಾಗಿ ಕಾಕೊಂತ ಕುಂದಿರ್ತೀವಿ. ಎಷ್ಟು ಮಂದಿ ಕುಂತಿಲ್ಲ ಅವು ಕಾಕೊಂತ ಕುಂತಾವು ಸೂಕ್ಷ್ಮ ಶರೀರದೊಳಗೆ. ಈ ಬಜ್ಜವನ ಮನೆಗೆ ಹೋಗಿದ್ವಿ, ನಿರಂಜನ ಕರ್ಕೊಂಡು ಹೋಗಿದ್ರಿ. ಬಜ್ಜವನ ಮನ್ಯಾಗ ಐತಿ ಅಂತೇಳಿ ಎಲ್ಲಿಗೆ ನಿಂಗಪ್ಪ ಕರ್ಕೊಂಡು ಹೋಗಿದ್ದ. ಅಪ್ಪವ್ರು ಹೇಳಿದ್ರು ಇಲ್ಲಿ ಐತಿ ನೋಡಿದ. ಅವು ಹಿಂದ್ ಮಾಡ್ಯಾವ ಕಾಕೊಂತ ಕುಂತಾವ. ಅದ್ರ ಯಾಕೆ ಆಶೆ ಮಾಡ್ತೀನಿ, ಪೀಡ ಕೊಡ್ತಾವ ಮಾತಂದ್ರ. ಯಾಕೆ ಗುದ್ದಾಡ್ತಿದ್ದಾರೆ ಕೂಡ? ನಿಂದಾಗಿದ್ದಿದ್ರೆ ನಿನ್ನ ಹುಡುಕ್ಯಾಡ್ಕೊಂಡು ಬರ್ತೈತಿ, ನಿನ್ ಚುಚ್ಚು ಬರ್ತೈತಿ ನಿಂದ. ನೀ ಯಾಕೆ ಅಪೇಕ್ಷೆ ಮಾಡ್ತೀಯ ಅದನ್ನ? ಇಲ್ಲೇ ಐತಿ ನೋಡಿ, ಇದು ಬಡ್ದು ತೋರಿಸಿರಜ್ಜ, ಬಡಗಿ ಬಡ್ದ ಒಳಗನೆ ಅಲ್ಲಿಂದ ಅವದಲ್ಲಿ ಕುಂತಾವು. ಅಲ್ಲೆಲ್ಲಿ ಅವು ಹಿಂದ್ ಮಾಡಿದ್ದು ಗಳಿಸ್ಯಾವ, ಆಶೆಕ್ ವ್ಯಾಮೋಗ ಇಟ್ಕೊಂಡು ಕಾಕೊಂತ ಕುಂತಾವು, ಪೀಡಾ ಕೊಡ್ತಾವು. ನೋಡ್ರಿ ಅವು ಬರುದಿತ್ತಂದ್ರೆ ತಾನ ಬರ್ತೈತೆ. ಅದ ನಿನ್ನ ಬಾಗಿತ್ತಂದ್ರೆ ಯಾರ್ಯಾರಿಗೆ ಬರ್ಬೇಕದ. ಅದ್ರ ಏನ್ ಅದಾರ 2 ದಿನ ತಿಂತೈತ್ರಿ. ಅದು ತಗೊಂಡಾರ ಏನ್ ಮಾಡ್ತೈತಿ ಅದ? ಅದಕ್ಕಾರ ಏನು ಸುಖ ಸಿಗ್ತೈತಿ? ಪ್ರಾಮಾಣಿಕತನದಿಂದ ದುಡಿದು ಗಳಿಸಿದ್ದ ನಿನಗೆ ಸುಖ ಕೊಡುದಿಲ್ಲ. ಇನ್ನು ಆಯ್ತು ಬಂದು ಸುಖ ಕೊಡ್ತತೆ ನಿನಗೆ. ಅದಕ್ಕೆ ಅದ್ರ ಇಚ್ಛಾ ಮಾಡಕ್ ಹೋಗ್ಬೇಡ. ಅದಕ್ಕೆ ಹೇಳಿರೋ ಅದನ್ನ ಇಚ್ಛಾ ಮಾಡಕ್ ಹೋಗ್ಬೇಡ. ನಡೆದತ್ತಿರೋ ನಿಮ್ ಜೀವನ, ಅದನ್ನ ಯಾಕೆ ಇಚ್ಛಾ ಮಾಡ್ತೀರ? ಅದನ್ನ ಮಾಡ್ಕೊತ ಹೋಗೋಲ್ಲ. ಜಗತ್ತೆಲ್ಲ ಹೆಂಗಾರ ಬದುಕು ಎಬ್ಸೋದು, ಅದು ಎಲ್ಲಿ ಇರ್ತದೆ? ನಾಳೆ ಅದ್ರ ಫಲ ಉಣ್ಬೇಕಾಕೈತಿ. ಪೀಡಾ ಕೊಟ್ಕೊಂತ ಅಡ್ಡಾಡ್ತಾವ ಸೂಕ್ಷ್ಮ ಶರೀರದಾಗ. ನೀವು ವಂಶನ ಹಾಳು ಮಾಡ್ತಾವ. ಮತ್ತವು ಯಾವಕ್ಕೂ ನೆಮ್ಮದಿ ಇಲ್ಲಿ ನೋಡ್ರಿ. ಇವಕ್ಕ ಅದು ಬದುಕೈತೈತಿ ಅಂದ್ರ ಸುಖ ಕೊಡ್ತೈತಿ ಅವಕ್ಕ. ಭ್ರಮ ಆಗೈತಿ ನಮಗ. ಬಹಳಷ್ಟು ಸೌಕಾರಿಕೆ ಇದ್ರೆ ನಮಗೆಲ್ಲ ರೊಕ್ಕ ರೂಪಾಯಿ ದುಡ್ಡು, ಯಾಕ್ರಿ ಹಣ್ಣು ಇವನು ಗಳಿಸಿದ್ರೆ ಆರಾಮ ಇರ್ತೇವಂತ. ಯಾರು ಆರಾಮದಾರ ನೋಡ್ರಿ? ಬಿಡ ಅದನ್ನ ಹುಚ್ಚು. ನಿನ್ನೊಳಗೈತಿ, ನಿನಗೆ ಬೇಕಾದನ್ನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ನೀ ಯಾರದೇನೋ ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ನಿನಗೆ ಜಗತ್ತಿನಿಂದ ಏನೂ ಒಂದು ಅವಶ್ಯಕತೆ ಬರುದಿಲ್ಲ. ಅಜ್ಞಾನಾವೃತಂ ಜ್ಞಾನಂ ತೇನ ಮಹ್ಯಂತಿ ಜಂತವಃ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮಹ್ಯಂತಿ ಜಂತವಃ. ಅಜ್ಞಾನ ಎಲ್ಲರನ್ನೂ ಮುಸುಕಿಬಿಟ್ಟೈತಿ. ಎಲ್ಲ ಪ್ರಾಣಿಗಳು ವ್ಯಾಮೋಹದಾಗ ಬಿದ್ದು ಅಡ್ಡಾಡ್ಲಿಕ್ಕೆ. ಬನಹತ್ತಿ ರುದ್ರಸ್ವಾಮಿಗಳು ಯಾವ ಕರ್ತೃ ಗತಿಗೆ ಅಭಿಷೇಕ ಮಾಡ್ಕೊಂತ ಕುಂತಿದ್ರು. ಅವರು ಸ್ವತಃ ಬ್ರಹ್ಮೀಭೂತ ಆದವರು. ಯಾರು ರುದ್ರಾಭಿಷೇಕ ಮಾಡ್ಬೇಕ್ರಿ ಅವರು? ಅವ್ರಿಗೇನು ಹರ್ಕತ್ತಾಗೈತೆ? ಅವ್ರು ಮಾಡಿಸ್ಬೋದು ರುದ್ರಾಭಿಷೇಕ. ರುದ್ರ ಜ್ಞಾನ. ರುದ್ರಾಭಿಷೇಕ ಅಂದ್ರೆ ಅಭಿಷೇಕ ಅಂದ್ರೆ ಮುಳುಗಬೇಕು. ಜ್ಞಾನದಲ್ಲಿ ಮನಸ್ಸನ್ನ ತಲ್ಲಿನ ಮುಳುಗಿಸ್ಬೇಕಂತ ರುದ್ರಾಭಿಷೇಕ ಅಂದ್ರೆ. ರುದ್ರ ಅಕ್ಷಿ ಅಂದ್ರೆ ಅದ ಜ್ಞಾನನ. ರುದ್ರ ಅಂದ್ರೆ ಜ್ಞಾನ ಅಂತ. ಅಕ್ಷಿ ಅಂದ್ರೆ ಕಣ್ಣು. ಜ್ಞಾನದ ಕಣ್ಣಿನಿಂದ ಅದನ್ನ ತಿಳ್ಕೋ. ನಿನ್ನಲ್ಲಿ ಅದು ಜಾಗೃತ ಆಗ್ಬೇಕು. ರುದ್ರಾಕ್ಷಿ ಧಾರಣ ಮಾಡೋದಂದ್ರೆ ಇಲ್ಲ, ವಿವೇಕವಂತರಾಗೋದು ಅಂತ, ಜ್ಞಾನವಂತರಾಗೋದು. ನೀವು ರುದ್ರಾಕ್ಷಿ ಕೊಳ್ಳ ಕಟ್ಕೋ. ನೇಪಾಳದಾಗ ಅವು ಕಾಯಿ ಯಾಕ್ರಿ? ಅವು ಈ ಬೇಡಿಕೆನ ಅವೆಲ್ಲ ಅದೊಂದು ಹುಚ್ಚ ಹಿಡಿದು ಬಿಟ್ಟೈತಿ. ರುದ್ರಾಕ್ಷಿ ಅವನ್ನೆಲ್ಲ ಗಿಡಾನ ಅದಾವು. ರೈತರಿಗೆ ಸಹಿತ ಹಚ್ಚರಿ ಅವನ್ ರುದ್ರಾಕ್ಷಿ ಉತ್ಪನ್ನ ತಕೋರಿ ಅಂತಾರ. ಹೌದಿಲ್ಲ? ಜನರೆಲ್ಲ ಅವ ಹುಚ್ಚದವ್ರ ಅಂತವ್ರು ರುದ್ರಾಕ್ಷಿ ಇಟ್ಕೊಂಡು ಅಡ್ಡಾಡು.
ಧ್ಯಾನಕ್ಕೈತಿ ಅದು ಕೊಳ್ಳ ಕಟ್ಕೊಂಡು. ಆಕಾಶದ ಮೈ ತೊಳಿತೀರಿ. ತಪ್ಪು ತಿಳುವಳಿಕೆಯಿಂದ ಆದಂತ ಬಂಧನ ಸರಿಯಾದ ತಿಳುವಳಿಕೆ ಮಾಡ್ಕೊಳ್ಳೋ ಮಟ್ಟ ಅದು ಹೋಗುದು. ಅಜ್ಞಾನದೊಳಗೆ ಏನಾರು ಮಾಡ್ಕೋತ ಕೂತಿದ್ರೆ ಮತ್ತದು ಅಜ್ಞಾನ ಗಟ್ಟಿ ಆಕೈತಿ. ಕತ್ತಲೆಯೊಳಗಿನ ಕರ್ಮ ಇವೆಲ್ಲ ಕತ್ತಲೆಯನ್ನು ಕಳೆಯಲಾರು. ಏನ್ ಮಾಡೋದು ನೀನು ಕರ್ಮ ಕಾಂಡೆಲ್ಲ. ಕತ್ತಲ್ದಾನ ಕರ್ಮ ಕತ್ತಲೆಯನ್ನು ನಿವಾರಣೆ ಮಾಡಲಾರು. ಅದಕ್ಕೆ ಜ್ಞಾನವನ್ನು ಮಾಡ್ಕೊಳ್ಳೋದು. ಆತ್ಮಜ್ಞಾನ ವಿನಾಪಾತ ಸರ್ವಕರ್ಮ ನಿರರ್ಥಕ ಮಂದಾರ. ಅದಕ್ಕೆ ಬಿಡೋದನ್ನ ಬಿಟ್ಟು ನಿನ್ನ ಕೆಲಸ ನೀನು ಮಾಡ್ಕೊ. ನಿನ್ನ ಕೆಲಸ ಅಂದ್ರೆ ನಿನ್ನನ್ನು ನೀ ತಿಳ್ಕೊಳ್ಳೋದು ಒಂದೇ ನಿನ್ನ ಕೆಲಸ. ಬಿಡಂತ. ಸಾಧು